ಬೆಳಕಿನ ಮನೆ ಅಂತ ಹೇಳ್ಬೋದು. ಇದನ್ನ ಕೇವಲ 73 ಲಕ್ಷದಲ್ಲಿ ಕಂಪ್ಲೀಟ್ ವರ್ಕ್, ಅದು ಇಂಟೀರಿಯರ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಸೇರಿ 73 ಲಕ್ಷದಲ್ಲಿ ಮುಗಿಸಿದ್ದಾರೆ. 12 ಫೀಟ್ ವಿಡ್ತ್ ಇದೆ. ಓಕೆ. 28 ಫೀಟ್ ಲೆಂತ್ ಇದೆ. ಎರಡು ಕಾರ್ ಆರಾಮಾಗಿ ನಿಲ್ಸ್ಬೋದು ಸರ್. ಓನರ್ಗೂ ಒಂದು ಆಸೆ ಇತ್ತು ಸರ್, ಒಂದು ಗಾರ್ಡನ್ ಬೇಕಿದೆ ಚಿಕ್ಕದಾಗಿ ಅಂತ. ಓಕೆ. ಸೊ ಅದೇ ತರ ಒಂದು ಗಾರ್ಡನ್ ಕೂಡ ಮಾಡಿ ಒಂದು ತುಳಸಿ ಕಟ್ಟೆ ಇಟ್ಟು, ಇದು ವಿಡ್ತ್ ಬಂದ್ಬಿಟ್ಟು ನಿಮಗೆ 4 ಫೀಟ್ ಇದೆ. 4 ಫೀಟ್ ಇದೆ. 4 ಫೀಟ್ ಇದೆ. ಆಮೇಲೆ ನಿಮ್ಗೆ ಇದು ಲಪೋತರ ಫಿನಿಶಿಂಗ್ ಗ್ರ್ಯಾಂಡ್ ಕೊಟ್ಟಿದ್ವಿ. 304 ಜಿಂದಾಲ್ ಬೆಸ್ಟ್ ಕ್ವಾಲಿಟಿ ಇದೆ ಸರ್. ನಾವು ಇಂಟೀರಿಯರ್ ಕೊಡೋಗೂ ಅಷ್ಟೇ ನಿಮ್ಗೆ ಇಂಟೀರಿಯರ್ 3D ವ್ಯೂ ಕೊಟ್ಟೆ ಮಾಡಿಸೋದು. ಈ ಮನೆಗೆ ಲೈಟ್ ಅವಶ್ಯಕತೆನೇ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ಇಲ್ಲಿ ವಿಂಡೋಸ್ ನೋಡಿ ಎಷ್ಟು ದೊಡ್ಡಕ್ಕಿದೆ ಅಂತ ಹೇಳಿದ್ರೆ, ಎಲ್ಲಾ ಮೂಲೆಯಲ್ಲೂ ಲೈಟಿಗೆ ಒಂದು ಅವಕಾಶವನ್ನ ಇವರು ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಸನ್ಲೈಟ್ ಒಳಗಡೆ ಬರೋದಕ್ಕೆ ಇಲ್ಲೊಂದು ದೊಡ್ಡದಾಗಿ ಬೆಳಕಿನ ಕಿಂಡಿ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ, ಡೋರು ಅಷ್ಟೇ ಡಿಫ್ರೆಂಟ್ ಆಗಿದೆ, ಬೇರೆ ಎಲ್ಲಿ ನೋಡಕ್ಕಾಗಲ್ಲ. ಹೌದು. ಇದು ವುಡ್ ಕಾರ್ವಿಂಗ್ ಕೊಟ್ಟಿದೆ. ಒಳಗಡೆ ನೋಡಬಹುದು ನೀವು, ಶ್ರೀಚಕ್ರ ಎಲ್ಲ ಕೊಟ್ಟಿದ್ವಿ, ಇದು ಸ್ಟಿಪ್ ಲೈಟ್ ಕೊಟ್ಟಿದ್ವಿ ಒಳಗಡೆ, ಶ್ರೀಚಕ್ರ ನೋಡಬಹುದು. ಈ ಮನೇಲಿ ಮೇನ್ ಲೇಡೀಸ್ ಇದ್ರು, ಅವ್ರು ಹೇಳಿ ಸರ್ ನಮ್ ಪಿಂಕ್ ಕಲರ್ ಅಲ್ಲೇ ಬೇಕು ಅಡಿಗೆ ಮನೆ ಅಂತ. ಸೊ ಆಕ್ಚುಲಿ ಇದು ಅಕ್ರಲಿಕ್ ಫಿಶ್ ಲ್ಯಾಮಿನೇಟ್, ಇದು ಇಟ್ರೆ ಕರೆಂಟ್ ಒಳ್ಳೇದು, ಅದು ಕೂಡ ವಾಸ್ತುಗೆ ಇದೆ. ನಿಮ್ಮಲ್ಲಿ ಮೊದಲೇ ಪ್ಲಾನ್ ಮಾಡಿ ಯುಪಿಎಸ್ ಪಾಯಿಂಟ್ ಕೂಡ ಅಲ್ಲೇ ಕೊಟ್ಬಿಟ್ಟಿದೀವಿ. ಬಿಟ್ ಸ್ಪೆಷಾಲಿಟಿ ಏನು ಅಂದ್ರೆ ಇದು ಅಪ್ಲಿಫ್ಟ್ ಮಾಡ್ಬೋದು. ಓ ಸರ್ ಹೌದು ಸರ್, ನಮ್ದು ಬೇಸಿಕ್ ಪ್ಯಾಕೇಜ್ 1699 ಸ್ಟಾರ್ಟ್ ಆಗುತ್ತೆ ಪರ್ ಸ್ಕ್ವೇರ್ ಫೀಟ್. ನಮ್ದು ಮಾತ್ರ ಟೋಟಲ್ 5 ಪ್ಯಾಕೇಜಸ್ ಇದೆ. ಬೇಸಿಕ್ ಇಂದ ಅಲ್ಟ್ರಾ ಲಕ್ಸುರಿಗೂ ಇದೆ ಪ್ಯಾಕೇಜಸ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಬೆಂಗಳೂರಿನ ಯಲಹಂಕ ಸಮೀಪ ಇರುವಂತಹ ಮಾರಗೊಂಡನಹಳ್ಳಿಯ ಒಳಗಡೆ ಇದ್ದೀನಿ. ನೋಡಿ, ನನ್ನ ಹಿಂದೆ ಒಂದು ಮನೆ ಕಾಣಿಸ್ತಿದೆಯಲ್ಲ, ಇದು ಬೆಳಕಿನ ಮನೆ ಅಂತ ಹೇಳ್ಬೋದು. ಇದನ್ನ ಕೇವಲ 73 ಲಕ್ಷದಲ್ಲಿ ಫುಲ್ ವರ್ಕ್, ಈಗ ನಾವು ಏನು ತೋರಿಸ್ತಾ ಇದೀವಿ ಕಂಪ್ಲೀಟ್ ವರ್ಕ್, ಅದು ಇಂಟೀರಿಯರ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಸೇರಿ 73 ಲಕ್ಷದಲ್ಲಿ ಮುಗಿಸಿದ್ದಾರೆ. ಇದರ ವಿಸ್ತೀರ್ಣ ಬಂದ್ಬಿಟ್ಟು 30/55 ಇದೆ. ಅಂದ್ರೆ ಮುಂದ್ಗಡೆ ಕಾರ್ ನಿಲ್ಸೋದಕ್ಕೆ ಜಾಗ, ಒಂದು ಪುಟ್ಟದಾಗಿ ತುಳಸಿ ಕಟ್ಟೆಗೆ ಒಂದು ಗಾರ್ಡನ್, ಎಲ್ಲವೂ ಕೂಡ ಈ ಮನೆಯಲ್ಲಿದೆ. ಎಷ್ಟು ಚೆನ್ನಾಗಿ ನಿಮಗೆ ಕಾಣಿಸ್ತಿದೆಯಲ್ಲ. ಸೊ ಇದನ್ನ ಬಿಲ್ಡ್ ಮಾಡಿರೋದು SK ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅವರು, ಅದರ MD ಶಿವಕುಮಾರ್ ಅವರು ಇಲ್ಲೇ ಇದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಈ ಮನೆ ನಾವ್ ಇಲ್ಲಿಗೆ ಬಂದು ನೋಡಿದಾಗ ನಿಜವಾಗಿಯೂ ತೋರಿಸ್ಬೇಕು ಅಂತ ಅನ್ನಿಸ್ತು. ಯಾಕಂದ್ರೆ ಮೇಲ್ಗಡೆ ಡ್ಯೂಪ್ಲೆಕ್ಸ್ ಓನರ್ ಹೌಸ್ ಇದೆಯಲ್ಲ, ಕೆಳಗಡೆ ಒಂದು ರೆಂಟ್ ಹೌಸ್ ಇದೆ, 2 BHK ಮನೆ ಇದೆ, ಮೇಲ್ಗಡೆ ಓನರ್ ಹೌಸ್ ಇದೆ. ಆ ಓನರ್ ಹೌಸ್ ಅನ್ನ ನಿಜವಾಗಿಯೂ ನೋಡ್ಬೇಕು. ಯಾಕಂದ್ರೆ ಅಲ್ಲಿರುವಂತಹ ದೇವ್ರ ಮನೆ ಇರ್ಬೋದು, ಅಥವಾ ಒಳಗಡೆ ಹೋದ್ರೆ ಹಾಲ್ ಇರ್ಬೋದು, ಅಡುಗೆ ಮನೆ ಇರ್ಬೋದು, ಅಥವಾ ಅವರ ರೂಮ್ ಇರ್ಬೋದು, ಇವೆಲ್ಲವನ್ನ ಪ್ರತಿಯೊಬ್ರು ನೋಡ್ಲೇಬೇಕು. ಹಾಗಿದೆ. ನಾನು SK ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಮೊದಲಿಗೆ ಹೇಳೋಕೆ ಇಷ್ಟಪಡ್ತೀನಿ. ನಾನು ಈ ಮನೆಗೆ 73 ಲಕ್ಷ ಅಂತ ಹೇಳಿದ್ನಲ್ಲ, ಕೇವಲ ಇದು ಮಾತ್ರ ಅಲ್ಲ, ನಿಮಗೆ ಕಡಿಮೆ, ಈಗ ಒಂದು 15 ಲಕ್ಷ ಇರ್ಬೋದು, 20 ಲಕ್ಷ ಇರ್ಬೋದು, ಆ ಬಜೆಟ್ ಅಲ್ಲೂ ಕೂಡ ನಿಮ್ಗೆ ಇವರು ಮನೆಗಳನ್ನ ಕಟ್ಟಿ ಕೊಡ್ತಾರೆ. ನಿಮ್ಮ ಹತ್ರ ಈಗ ಸೈಟ್ ಇಲ್ಲ, ನನಗೊಂದು ಸೈಟ್ ಹುಡುಕೊಡ್ಬೇಕು, ನನಗೆ ಬೆಂಗಳೂರು ಸರೌಂಡಿಂಗ್ ಎಲ್ಲಾದ್ರೂ ಒಂದು ಸೈಟ್ ಬೇಕು ಅಂತಿದ್ರೆ ಆ ಸೈಟ್ ಅನ್ನು ಹುಡುಕಿ ಮನೆಯನ್ನ ನಿರ್ಮಾಣ ಮಾಡಿ ಕೊಡ್ತಾರೆ. ಇನ್ನೂ ಒಂದು ಆಪ್ಷನ್ ಇದೆ ಇವ್ರ ಹತ್ರ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಮನೆಯನ್ನ ನೀವು ಕಟ್ಟಿರ್ಬಹುದು, ಇಂಟೀರಿಯರ್ ಅನ್ನ ಮಾಡೋಕ್ಕಾಗಿಲ್ಲ. ಈಗ ಈ ಮನೆಯ ಇಂಟೀರಿಯರ್ ನಾನು ತೋರಿಸ್ತಾ ಇದ್ದೀನಲ್ಲ, ಈ ತರ ಬೆಸ್ಟ್ ಕ್ವಾಲಿಟಿ, ಇದೊಂದು ಪ್ರೀಮಿಯಂ ಮನೆ ಇದು. ಸೊ ಬೆಸ್ಟ್ ಕ್ವಾಲಿಟಿಯ ಇಂಟೀರಿಯರ್ ಏನಾದ್ರೂ ನಿಮಗೆ ಬೇಕು ಅಂದಿದ್ರೆ ಅದನ್ನು ಕೂಡ ಇವರು ರೆಡಿ ಮಾಡಿ ಕೊಡ್ತಾರೆ. ಸೊ ಈ ಎಲ್ಲದಕ್ಕೂ ಕೂಡ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಡಿಸ್ಪ್ಲೇಯಲ್ಲಿ ಪ್ರಾರಂಭದಲ್ಲೇ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ. ಸರ್, ಈಗ ಈ ಮನೆಯನ್ನ ಕಟ್ಟೋದಕ್ಕೆ ಎಷ್ಟು ಸಮಯ ತಗೊಂಡ್ರಿ ನೀವು? ಸರ್, ಇದು ಅರೌಂಡ್ 11 ಮಂತ್ಸ್ ಕಂಪ್ಲೀಟ್ ಆಗಿದೆ. 11 ಮಂತ್ಸ್. ಓಕೆ. ಈಗ ಇದು ರೋಡ್ ಇಂದ ಒಂದು 2 ಫೀಟ್ ಹೈಟ್ ಮಾಡಿದಿರಾ? ರೋಡ್ ಇಂದ 2 ಫೀಟ್ ಹೈಟ್ ಇದೆ. ನಿಮ್ಗೆ ಟೈಲ್ಸ್ ಎಲ್ಲ ಸೇರಿ ಒಂದು 2 ಫೀಟ್ 3 ಇಂಚ್ ವರೆಗೂ ಹೋಗುತ್ತೆ. ಓಕೆ. ಈ ಮನೆಗೆ ಈಗ ನಾನು ಫ್ರಂಟ್ ಎಲಿವೇಶನ್ ಅನ್ನ ನಾನು ನಿಮ್ಮ ಒಂದು 3D ಡಿಸೈನ್ ನೀವೇನ್ ಕೊಟ್ರಿ ಅದ್ರಲ್ಲಿ ನೋಡಿದೆ ನಾನು. ಸೊ ಆ ಡಿಸೈನ್ ಅಲ್ಲಿ ಹೆಂಗಿದೆ, ಈಗ ಒಂದು ಕಲರ್ ಇದ್ರೆ ಅದೇ ಕಲರ್ ಅನ್ನ ನೀವು ಈ ಮನೆಗೆ ಈಗ ರೆಡಿ ಮಾಡಿದೀರಾ? ಅಂದ್ರೆ ನೀವು ಡಿಸೈನ್ ಅಲ್ಲಿ ಕೊಡೋದೊಂದು ಮಾಡೋದೊಂದು ಆತರ ಏನಿಲ್ಲ, ಅದೇ ತರ ಕೊಟ್ಟಿದ್ದೀರಾ? ಪಕ್ಕ ಇದೆ ಅಲ್ವಾ? ನಾವು 3D ಕೊಡುವಾಗಲೇ ಮೊದಲೇ ಸ್ಟಾರ್ಟಿಂಗ್ ನಿಮ್ಗೆ ಪೇಂಟ್ ಎಲ್ಲ ಅದರಲ್ಲಿ ಮಾಡ್ಬಿಡ್ತೀವಿ. ಸೊ ಸೇಮ್ ಕಲರ್ ಏಷ್ಯನ್ ಪೇಂಟ್ ತಗೊಂಡು ಕಲರ್ ಏನಿದೆ ಮ್ಯಾಚ್ ಮಾಡಿ ಮೊದಲೇ ನಿಮ್ಗೆ ಕೊಡ್ತೀವಿ ಕಲರ್ ಎಲ್ಲ. ಸೊ ಎಕ್ಸಾಕ್ಟ್ಲಿ ಏನ್ ಬಂದಿದೆ ಟೈಲ್ಸ್ ವಿತ್ ಪೇಂಟಿಂಗ್ಸ್, ಸೊ ಅದೇ ತರ ಬಂದಿದೆ ಸರ್. ಓಕೆ, ಅದೇ ತರ ಬಂದಿದೆ. ಆಮೇಲೆ ಇಲ್ಲಿ ಒಂದು ಸಣ್ಣ ನೋಡಕ್ಕೆ ಲುಕ್ ಆಗಿರುತ್ತೆ. ನೀವೇ ರೆಡಿ ಮಾಡಿದ್ದೀರಾ ಸರ್? ಇದ್ರಲ್ಲಿ ಏನಿದೆಯೋ A to Z ಬಿಲ್ಟಪ್, ಇಂಟೀರಿಯರ್ ಕನ್ಸ್ಟ್ರಕ್ಷನ್ A to Z ನಾವೇ ಮಾಡ್ಬೋದು ಸರ್. ನೀವೇ ಮಾಡ್ಕೊಡಿ. ಕೀ ಹ್ಯಾಂಡ್ ಓವರ್ ನಾವೇ ಮಾಡಿ ಕೊಡ್ತೀವಿ. ಓಕೆ, ಬನ್ನಿ ಸರ್, ಒಳಗಡೆ ಹೋಗೋಣ. ಸೊ ನೋಡಿ, ಇದು ಎಂಟ್ರೆನ್ಸ್ ಗೇಟ್. ಇದು ಒಂದು ಪುಟ್ಟ ವರ್ಕ್ ಕೂಡ ತುಂಬಾ ಸೆನ್ಸಿಟಿವ್ ಆಗಿ ಇವ್ರು ಮಾಡಿದ್ದಾರೆ. ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬಹುದು, ಇಲ್ಲೊಂದು ಪುಟ್ಟ ಜಾಗ ಉಳಿದಿತ್ತು, ಅಲ್ಲೂ ಕೂಡ ಒಂದು ಗಿಡವನ್ನು ಹಾಕಿದ್ದಾರೆ, ಲೈಟಿಂಗ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದು ಫ್ರಂಟ್ ಗೇಟು. ಸೊ ಎಸ್, ಗೇಟ್ ಓಪನ್ ಆದರೆ
ನಿಮ್ಗೆ ಕಾರ್ ಪಾರ್ಕಿಂಗ್. ಸರ್ ಇಲ್ಲಿ 2 ಕಾರ್ ನಿಲ್ಸಬಹುದಾ? ಸರ್ 2 ಕಾರ್ ನಿಲ್ಸಬಹುದು. ಇದು ನಿಮಗೆ ಕಾರ್ ಪಾರ್ಕಿಂಗ್ ಬಂದ್ಬಿಟ್ಟು 12 ಫೀಟ್ ವಿಡ್ತ್ ಇದೆ. ಓಕೆ. 28 ಫೀಟ್ ಲೆಂತ್ ಇದೆ. 2 ಕಾರ್ ಆರಾಮಾಗಿ ನಿಲ್ಸಬಹುದು ಸರ್. ಆಮೇಲೆ ಈ ಟೈಲ್ಸ್ ನೋಡಬಹುದು ನೀವು. ಟೈಲ್ಸ್ ಇದು 15 mm ಥಿಕ್ನೆಸ್ ಆಂಟಿ ಸ್ಕಿಡ್ ಟೈಲ್ಸ್ ಇದೆ ಇದು. ಓಕೆ. ನಿಮ್ಗೆ ಹೆವಿ ವೆಹಿಕಲ್ಸ್ ಬಂದ್ರು ನಿಮ್ಗೆ ಏನು ಇದು ಬ್ರೇಕ್ ಆಗೋದು ಆತರ ಏನ್ ಚಾನ್ಸಸ್ ಏನಿರಲ್ಲ. ಸರ್ ಈಗ ಈ ಮನೆ 30/54 ವಿಸ್ತೀರ್ಣ ಇದ್ದಿದ್ದು, ಬಟ್ ಈ ಮನೆ ಈಗ ಇರೋದು 30-40 ಇಲ್ಲ. ಹೌದು, ಮನೆ 30-40 ಇರೋದು. ಇದು 30/55 ಸೌತ್ ಫೇಸ್ ರೋಡ್ ಇದೆ ಇದಕ್ಕೆ. ನಾವು ನಾರ್ತ್ ಈಸ್ಟ್ ಫೇಸ್ ಡೋರ್ ಕೊಟ್ಟಿದೀವಿ, ಮೈನ್ ಡೋರ್ ಕೊಟ್ಟಿದೀವಿ. ನೋಡಿ ವೀಕ್ಷಕರೇ, ನಾವು ಇಷ್ಟು ಮನೆಗಳನ್ನ ನಿಮ್ಗೆ ತೋರಿಸಿದೀವಿ. ಇದುವರೆಗೂ ಕೆಲವು ಮನೆಗಳನ್ನ ನಾವು ತೋರಿಸಿದೀವಿ ಸ್ಪೆಷಲ್ ಆಗಿ. ಆದ್ರೆ ಎಲ್ಲೂ ಕೂಡ ಇಷ್ಟು ಸ್ಪೇಸ್ ಅನ್ನ ಇಟ್ಟು, ಅಂದ್ರೆ ಬೆಂಗಳೂರಲ್ಲಿ ನಾರ್ಮಲಿ ಸ್ಪೇಸ್ ಸಿಗೋದೇ ಇಲ್ಲ ಅಂತ ಹೇಳ್ತಾರೆ, ಇರೋದ್ರಲ್ಲೇ ಮನೆ ಕಟ್ಕೊಂಡಿರ್ತಾರೆ. ಒಳ್ಳೆ ಒಂದು ಸ್ಪೇಸ್ ಇಟ್ಟು ಮಧ್ಯದಲ್ಲೊಂದು ನಮ್ಗೆ ತುಳಸಿ ಕಟ್ಟೆಯನ್ನ ಇಟ್ಟು ಹೂಗಳನ್ನೆಲ್ಲ ನಟ್ಟು ಎಷ್ಟು ಚೆನ್ನಾಗಿ ಮಾಡಿ ತೋರಿಸ್ತಾರೆ ಸರ್. ಇದು ಓನರ್ ಆಸೆನಾ ಅಥವಾ ನೀವೇ ಇದು? ಇಲ್ಲ ಸರ್, ಇದು ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಮೊದಲೇ ಎಲ್ಲ ಮಾಡಿ ನಾವೆಲ್ಲ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಮಾಡಿ ಕೊಟ್ಟಿದ್ದೀವಿ. ಓಕೆ ಓಕೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಓನರ್ಗೂ ಒಂದು ಆಸೆ ಇತ್ತು ಸರ್, ಒಂದು ಗಾರ್ಡನ್ ಬೇಕಿದೆ ಚಿಕ್ಕದಾಗಿ ಅಂತ. ಓಕೆ. ಸೊ ಅದೇ ತರ ಒಂದು ಗಾರ್ಡನ್ ಕೂಡ ಮಾಡಿ ಒಂದು ತುಳಸಿ ಕಟ್ಟೆ ಇಟ್ಟು ಒಂದು ಲುಕ್ ನೋಡಿ, ಮಾರ್ನಿಂಗ್ ಎದ್ದು ಬಂದು ನೋಡಿದ ತಕ್ಷಣ ಒಂದು ಲುಕ್ ಆಗಿರ್ಲಿ, ಒಂಥರ ಬ್ಯೂಟಿಫುಲ್ ಆಗಿದೆ. ಸಣ್ಣ ಪುಟ್ಟ ಹೂ ಗಿಡಗಳನ್ನ ಬೆಳ್ಕೊಳ್ಳೋದು ಕೂಡ ಅವಕಾಶ ಇದೆ. ನಾನು ನಿಮ್ಗೆ ಪುಟ್ಟ ವಿಚಾರಗಳ ಬಗ್ಗೆ ತಿಳಿಸ್ದೆ. ಅಂದ್ರೆ ಅಲ್ಲಿ ಒಂದು ಹೂವಿನ ಕುಂಡ ನಟ್ಟಿರೋದಿರ್ಬೋದು, ಎಲ್ಲದ್ರ ಬಗ್ಗೆ ತಿಳಿಸಿದೆ. ನೋಡಿ ಅಲ್ಲೊಂದು ಸ್ಪೇಸ್ ಇದೆ ನೋಡಿ, ಆ ಸ್ಪೇಸ್ ಅನ್ನ ಕೂಡ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಅಂದ್ರೆ ಕೆಲವೊಂದು ಕನ್ಸ್ಟ್ರಕ್ಷನ್ ಅಲ್ಲಿ ಏನ್ ಮಾಡ್ತಾರೆ, ಬರೋ ಜಾಗನೆಲ್ಲ ಹಾಳು ಮಾಡ್ಬಿಡ್ತಾರೆ. ಗಾರ್ಡನ್ ನೀರ್ ಬಿಡಕ್ಕೆ ಏನಾದ್ರು ಪೈಪ್ ಬೇರೆ ಏನಾದ್ರು ಅನ್ವಾಂಟೆಡ್ ಥಿಂಗ್ಸ್ ಬೇಕಾದ್ರೆ ಇಲ್ಲ ಆಗ್ಬೋದು. ಓಕೆ ಓಕೆ. ಸೊ ನಾವು ಹಾಗೆ ಅದೇ ತರ ಈ ಕಡೆ ಬಂದ್ರೆ ಇಲ್ಲೊಂದು ಮೀಟರ್ ಬೋರ್ಡ್ ಕೊಟ್ಟಿದೀವಿ. ಇದು ಕನ್ಸೀಲ್ ಮಾಡಿದೀವಿ, ಯಾಕಂದ್ರೆ ಹೊರಗಡೆ ಏನಾದ್ರು ಬಂದ್ರೆ ನಿಮ್ ಕೈಗೆ ತಾಕುತ್ತೆ. ಹೌದು ಹೌದು. ಸೊ ಕನ್ಸೀಲ್ ಮಾಡಿದೀವಿ. ಪ್ಲಸ್ ಇದಕ್ಕೆ ನೋಡಿ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಇವಿ ಮೋಟರ್ಸ್ ಬಂದಿದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ. ಸೊ ಇಲ್ಲಿ ಸ್ವಿಚ್ ಕೊಟ್ಟಿದೀವಿ 2. ಸೊ ಅಟ್ ಎ ಟೈಮ್ 3-4 ಗಾಡಿ ಇದ್ರು ನೀವು ಆರಾಮಾಗಿ ಸ್ವಿಚ್ ಇಲ್ಲೇ ಚಾರ್ಜ್ ಮಾಡ್ಕೊಬಹುದು. ಇವಾಗ ಇದು ಆಲ್ಮೋಸ್ಟ್ ಎಲ್ಲರಿಗೂ ನೆಸೆಸಿಟಿ ಇದೆ, ಬೇರೆ ಯಾರು ಕೊಡಲ್ಲ ಇದು. ಓಕೆ ಓಕೆ. ಹೌದು ಸರ್, ಇಲ್ಲೂ ಒಂದು ಕೊಟ್ಟಿದ್ದೀರಾ? ಇಲ್ಲೂ ಕೊಟ್ಟಿದೀವಿ. ಮತ್ತೆ ಇಲ್ಲಿ ಆಪ್ಷನ್ ಬಾಟಮ್ ಅಲ್ಲಿ ಬೇಕಂದ್ರೆ ಇಲ್ಲೂ ಒಂದು ಆಪ್ಷನ್ ಕೊಟ್ಟಿದೀವಿ. ಓಕೆ. ಇಲ್ಲಿ ನೋಡಿ, ಇಲ್ಲೂ ಒಂದು ಕೊಡ್ಬೋದು. ಕಾರ್ ವಾಶ್ ಮಾಡ್ಕೊಳ್ಳೋದು, ಸಣ್ಣ ಪುಟ್ಟ ಏನಾದ್ರು ಕನೆಕ್ಟಿವಿಟಿ ಬೇಕಿದ್ರೆ ಇಲ್ಲೇ ಮಾಡ್ಕೋಬಹುದು. ಹೌದು ಹೌದು ಸರ್. ಈಗ ಇಲ್ಲಿ ಇದು ಗ್ಯಾಸ್ ಇಡೋದಕ್ಕೆ, ಹೌದು ಸರ್, ಇಲ್ಲಿಂದಾನೇ ಅದಕ್ಕೆ ವ್ಯವಸ್ಥೆ ಮಾಡಿದೀರಾ. ಈಗ ಸಂಪ್ ಎಲ್ಲಿ ಬರುತ್ತೆ ಇದೀಗ ಸರ್? ಸಂಪ್ ಆಕ್ಚುಲಿ ನೀವು ನಾರ್ತ್ ಈಸ್ಟ್ ಕಾರ್ನರ್ ದೇವಮೂಲೆಗೆ ಬರ್ಬೇಕು ಸಂಪು. ಓಕೆ. ಸೊ ನಾವು ಅದರ ಎಕ್ಸಾಕ್ಟ್ ಆಗಿ ಇಲ್ಲೇ ದೇವಮೂಲೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಇಲ್ಲೊಂದು ಸಂಪ್ ಕೊಟ್ಟಿವಿ. ಅಂದ್ರೆ ನೀವು ಪಕ್ಕಾ ವಾಸ್ತು ಪ್ರಕಾರವಾಗಿ 100% ವಾಸ್ತುಗೆ ಮಾಡಿದೀವಿ. 100% ವಾಸ್ತುಗೆ. ಈ ಸೌತ್ ಫೇಸ್ ರೋಡ್ ಇರೋದನ್ನ ನಾವು ಈಸ್ಟ್ ಗೆ ಡೋರ್ ಕೊಟ್ಟಿದೀವಿ, ನಾರ್ತ್ ಈಸ್ಟ್ ಇದೆ. ಸೊ 2 BHK ಹೋಮ್. ಹೌದು ಸರ್, ಗ್ರೌಂಡ್ ಫ್ಲೋರ್ ಇದು ರೆಂಟೆಡ್ ಗೆ 2 BHK ಹೋಮ್. ಓಕೆ ಓಕೆ. ಸಂಪ್ ನಿಮ್ಗೆ ಅರೌಂಡ್ 10,000 ಲೀಟರ್ ಕೆಪಾಸಿಟಿ ಇದೆ. ಓಕೆ, 10,000 ಲೀಟರ್ಸ್ ಇದೆ. ಹೌದು ಸರ್, 10,000. ಓನರ್ ಸ್ವಲ್ಪ ನಮಗೆ ಸ್ಪೇಸ್ ದೊಡ್ಡದಾಗಬೇಕು ಸಂಪ್ ಅಂತ ಹೇಳಿದ್ರು, ಮೊದಲೇ ಮಾತಾಡಿದ್ರು. ಸೊ ಹಂಗಾಗಿ ಕೊಟ್ಟಿದ್ದೀವಿ. ಓಕೆ. ನೋಡಿ ವೀಕ್ಷಕರೇ, ಈಗ ಮೇಲ್ಗಡೆ ನಾವು ಹೋಗ್ತೀವಿ. ಸೊ ನಿಮ್ಗೆ ಪ್ರತಿ ಮನೆಯಲ್ಲೂ ಏನಂದ್ರೆ ಹತ್ತುವಾಗ ಸ್ಟೇರ್ ಕೇಸು ತುಂಬಾ ಕಡಿಮೆ ಸ್ಪೇಸ್ ಇರುತ್ತೆ. ಇಲ್ಲಿ ನೋಡಿದ್ರೆ ಬಹುಶಃ ಒಂದು 4 ಫೀಟ್ ಇರಬಹುದು ಸರ್. ಇದು ಸರ್, ಇದು ವಿಡ್ತ್ 4 ಫೀಟ್ ಇದೆ ನಿಮ್ಗೆ. ಸೊ ಅಗ್ನಿಮೂಲೆ ನಾವು ಸ್ಟೇರ್ ಕೇಸ್ ಕೊಡ್ಬೇಕಾಗುತ್ತೆ. ಈ ಕಡೆನೇ ಕೊಡಬೇಕು. ಹೌದು ಸರ್, ಸೌತ್ ಈಸ್ಟ್ ವಾಸ್ತುಗೆ ನಾವು ಸೌತ್ ಈಸ್ಟ್ ಕಾರ್ನರ್ ಅಗ್ನಿಮೂಲೆ ಅಂತ ಕರಿತೀವಿ ಇದನ್ನ. ಸ್ಟೇರ್ ಕೇಸ್ ಅಗ್ನಿಮೂಲೆಲ್ಲೇ ಇರಬೇಕು ಅಂತೀರಾ ನೀವು? ಅಗ್ನಿಮೂಲೆಲ್ಲೇ ಇರಬೇಕು. ಸೊ ವಿಡ್ತ್ ಅಗ್ನಿಮೂಲೆ ಕೊಟ್ಟಿದ್ವಿ ಸೌತ್ ಈಸ್ಟ್ ಕಾರ್ನರ್ ಗೆ. ಇದು ವಿಡ್ತ್ ಬಂದ್ಬಿಟ್ಟು ನಿಮ್ಗೆ 4 ಫೀಟ್ ಇದೆ. 4 ಫೀಟ್ ಇದೆ. ಆಮೇಲೆ ನಿಮ್ಗೆ ಇದು ಲಪೋತರ ಫಿನಿಶಿಂಗ್ ಗ್ರ್ಯಾಂಡ್ ಕೊಟ್ಟಿದ್ವಿ. ಯಾಕೆ ಇದನ್ನೇ ಕೊಟ್ಟಿರೋದು ಸರ್? ಸಪೋಸ್ ಏನಾದ್ರು ಇಲ್ಲಿ ಏನಾದ್ರು ರೈನ್ ಏನಾದ್ರು ಬಂದ ಇಲ್ಲ ವಾಟರ್ ವಾಶ್ ಏನಾದ್ರು ಮಾಡಿದ್ರೆ ಸ್ಕಿಡ್ ಆಗುತ್ತೆ. ಇದು ಲಪೋತರ ಸ್ಕಿಡ್ ಆಗಲ್ಲ. ಸ್ಕಿಡ್ ಆಗಲ್ಲ, ಹೊಡೆಯೋದು ಇಲ್ಲ, ಸ್ಕಿಡ್ ಆಗಲ್ಲ. ಇಲ್ಲ ಸರ್, ಏನೂ ಆಗಲ್ಲ, ಸ್ಕಿಡ್ ಆಗಲ್ಲ. ಮತ್ತೆ ರೈಲಿಂಗ್ಸ್ ನೋಡಬಹುದು, ಬೇರೆಯವರೆಲ್ಲ MS ಹಾಕ್ತಾರೆ. ನಾವಿಲ್ಲಿ SS ಹಾಕೊಟ್ಟಿದ್ವಿ, SS 304 ಜಿಂದಾಲ್ ಅಂತ. ಓಕೆ. ಸೊ ಅದೇ ಹಾಕಿದೀವಿ ನಾವು. ಇದು ಬೆಸ್ಟ್ ಕ್ವಾಲಿಟಿ. ಹೌದು ಸರ್, 304 ಜಿಂದಾಲ್ ಬೆಸ್ಟ್ ಕ್ವಾಲಿಟಿ ಇದೆ SS. ಸರ್ ಇಲ್ಲಿ ನಾರ್ಮಲ್ ಇಲ್ಲೆಲ್ಲ ಟೈಲ್ಸ್ ಹಾಕ್ತಾರಲ್ವಾ ಸರ್? ಆಕ್ಚುಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಬ್ರು ಬೇಸಿಕ್ ಪ್ಯಾಕೇಜ್ ಟೈಲ್ಸ್ ಹಾಕ್ತಾರೆ. ನೀವು ಟೈಲ್ಸ್ ಹಾಕಿದ್ರೆ ಫ್ಯೂಚರ್ ಅಲ್ಲಿ ಇದು ಬ್ರೇಕೇಜ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಇಡೀ ಮನೆಯಲ್ಲಿ ನಾವು ಬಾಲ್ಕನಿ ಎಲ್ಲಿ ಬಂದಷ್ಟು ಬಾಲ್ಕನಿ ಅಷ್ಟೇ ಲಪೋತರನೇ ಫಿನಿಶಿಂಗ್ ಕೊಟ್ಟಿದ್ದೀವಿ, ಗ್ರ್ಯಾಂಡ್ ಹಾಕಿದೀವಿ. ಇಡೀ ಮನೆ ಎಲ್ಲಿ ನೋಡಿದ್ರು ಬಾಲ್ಕನಿ ಅಷ್ಟೇ. ಯುಟಿಲಿಟಿ ಆಗ್ಬೋದು, ಬಾಲ್ಕನಿ ಆಗ್ಬೋದು, ಬೆಡ್ರೂಮ್ ಇಂದ ಬಾಲ್ಕನಿ ಆಗ್ಬೋದು, ಲಿವಿಂಗ್ ಇಂದ ಮೇಲೆ 2 ಬಾಲ್ಕನಿ ಇದೆ. ಅಲ್ಲೂ ಅಷ್ಟೇ ನಿಮ್ಗೆ ನಾವು ಗ್ರ್ಯಾಂಡ್ ಹಾಕಿದೀವಿ. ಟೈಲ್ಸ್ ಹಾಕಿದ್ರೆ ಫ್ಯೂಚರ್ ಅಲ್ಲಿ ಇದಾಗುತ್ತೆ ಸರ್. ಇದು ಆಕ್ಚುಲಿ ಟ್ರಾವಿಟಿನೋ ಬೇಸ್ ಅಂತ ಟೈಲ್ಸ್. ನಿಮ್ ಮಾರ್ಬಲ್ ಅಲ್ಲಿ ಬರುತ್ತೆ. ಮಾರ್ಬಲ್ ನಿಮ್ಗೆ 3 ಹಾಕಿದ್ದೀರಾ ಇದನ್ನ? ಹೌದು ಸರ್, 10 ಫೀಟ್ ಹೈಟ್ ವರ್ಗೂ ಹಾಕಿದೀವಿ. 7 ಫೀಟ್ ಹಾಕ್ಬಿಟ್ರೆ ಅದು ಲುಕ್ ಕಾಣಿಸಲ್ಲ, ಫಿನಿಶಿಂಗ್ ಇರಲ್ಲ. ಓಕೆ ಓಕೆ. ಸೊ ಹಂಗಾಗಿ ಅಪ್ ಟು 10 ಫೀಟ್ ವರ್ಗೂ ಮೇಂಟೆನೆನ್ಸ್ ಫ್ರೀ ಸರ್ ಇದು. ಇದಾ ಮೇಂಟೆನೆನ್ಸ್ ನೋಡಿ, 7 ಫೀಟ್ ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಫ್ಯೂಚರ್ 3-4 ಇಯರ್ಸ್ ಕಲರ್ ಹಾಕ್ಸ್ಬೇಕು, ಪೇಂಟ್ ಮಾಡ್ಬೇಕು. ಆತರ ಏನಿರಲ್ಲ ಸರ್. 10 ಫೀಟ್ ಒನ್ಸ್ ಹಾಕ್ಬಿಟ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಬೇರೆ ಬೇರೆ ಕಲರ್ ಹಾಕ್ತಾರೆ. ಇದು ನೋಡಿ, ನಾವೇನು ಒಂದೇ ಕಲರ್ ಕೊಟ್ಟು ಫಿನಿಶಿಂಗ್ ಮಾರ್ಬಲ್ ತರ ಫಿನಿಶಿಂಗ್ ಇದೆ ಸರ್ ಇದು. ಓಕೆ ಓಕೆ. ಸೊ ಹಂಗೆ ಹಿಂಗ್ ಬಂದ್ರೆ ನೋಡಿ, ಇದು ವಿಂಡೋಸ್ ಇಟ್ಟು ನಾವು ಗ್ರಾನೈಟ್ ಅಲ್ಲಿ ಮತ್ತೆ ಬೀಡಿಂಗ್ ಹಾಕ್ಸಿದೀವಿ ಸುತ್ತು ಫಿನಿಶಿಂಗ್ ಗೆ ಅಲ್ಲಿ. ಹೌದು ಸರ್. ನೋಡಿ ವೀಕ್ಷಕರೇ, ಈ ಮನೆಗೆ ಲೈಟ್ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಈಗ ನಾವು ಒಳಗಡೆ ಏನ್ ಎಂಟ್ರಿ ಆಗ್ತಾ ಇದೀವಿ, ನೀವು ನೋಡ್ಬೋದು. ಇಲ್ಲಿ ಒಳಗಡೆ ಎಂಟ್ರಿ ಆಗ್ತೀವಿ ನೋಡಿ, ಇದು ಮುಖ್ಯ ದ್ವಾರ. ಇದು ನಿಮ್ ಒಳಗಡೆ ಎಂಟ್ರಿ ಆದ್ರೆ
ವಾವ್ ಅನ್ನುವಂಥ ಒಂದು ಫೀಲ್ ಆಗುತ್ತೆ. ಫುಲ್ಲಿ ಒಂದು 2-3 ಕಲರ್ ಅಲ್ಲಿ ಇಡೀ ಮನೆಯನ್ನ ಇವರು ಡಿಸೈನ್ ಮಾಡಿದ್ದಾರೆ. ಸರ್ ನಿಮ್ದು ಇಂಟೀರಿಯರ್ ನಿಮ್ದೇ ಇರೋಕ್ಕೋಸ್ಕರ ಇಷ್ಟು ಚೆನ್ನಾಗಿ ಬಂದಿದೆಯೇನೋ ಅಂತ ನನಗನ್ಸುತ್ತೆ. ಅಂದ್ರೆ ಈಗ ನಿಮ್ಗೊಂದು ಬಿಲ್ಡಿಂಗ್ ಮಾಡುವಾಗ ಗೊತ್ತಿರುತ್ತೆ ಈ ಕಲರ್ ಕಾಂಬಿನೇಷನ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ, ಈ ತರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ವಾ? ಹೌದು ಸರ್. ನಾವು ಆಕ್ಚುಲಿ ಮೊದಲೇ ಪ್ಯಾಕೇಜ್ ಇನ್ಕ್ಲೂಡ್ ಆಗಿದೆ, ಇಂಟೀರಿಯರ್ ಎಲ್ಲ ಸೇರಿ ಕೊಟ್ಟಿರೋದು ಇದು. ಓಕೆ. ನಾವು ಇಂಟೀರಿಯರ್ ಕೊಡೋಗೂ ಅಷ್ಟೇ ನಿಮಗೆ ಇಂಟೀರಿಯರ್ 3D ವ್ಯೂ ಕೊಟ್ಟೆ ಮಾಡಿಸೋದು. ಫಸ್ಟ್ 3D ವ್ಯೂ ಕೊಡ್ತೀರಾ ಹೀಗೆ ಬರುತ್ತೆ ಅಂತ? ಹೌದು ಸರ್, ಫಸ್ಟ್ 3D ವ್ಯೂ ಕೊಡ್ತೀರಿ. ಡೋರ್ ನೋಡಬಹುದು, ಇದು ಆಕ್ಚುಲಿ ಟೀಕುಡ್ ಡೋರ್ ಇದು. ಓಕೆ. ಟೀಕುಡ್ ಡೋರ್ ವಿತ್ ಫ್ಯಾನ್ಸಿ ಹ್ಯಾಂಡಲ್ ಇದೆ. ಓಕೆ. ಒಂದು ಯುರೋಪ್ ಲಾಕ್ ಇದೆ. ಓಕೆ. ಮತ್ತೆ ನೀವು ವಾಸ್ಕಲ್ ನೋಡಿ, ವಾಸ್ಕಲ್ ನಿಮಗೆ 6x4 ಥಿಕ್ನೆಸ್ ಜಾಸ್ತಿ ಇದೆ ಥಿಕ್ನೆಸ್ ಇದು. ಮತ್ತೆ ನಾವು ಇದು ನಾರ್ಮಲ್ ಸ್ಪ್ರೇ ಪಾಲಿಶ್ ಮಾಡ್ತಾರೆ, ಇದು ನಾರ್ಮಲ್ ಪಾಲಿಶ್ ಮಾಡಿಲ್ಲ, ನಾವು ಪ್ಯೂರ್ ಪಾಲಿಶ್ ಸ್ಪ್ರೇ ಮಾಡಿದೀವಿ. ಓಕೆ. ಏನಕ್ಕೆ ಸ್ಪ್ರೇ ಮಾಡ್ತೀವಿ ಅಂದ್ರೆ ಇದು ಲೈಫ್ ಜಾಸ್ತಿ ಇರುತ್ತೆ. ಇವಾಗ ಬಿಸಿಲೆಲ್ಲ ಬೀಳುತ್ತಲ್ವಾ, ಬಿಸಿಲು ಬೀಳುತ್ತೆ, ಮಳೆ ಬೀಳುತ್ತೆ, ಈ ಒಂದ್ಸಲ ಸ್ಪ್ರೇ ಮಾಡಿದ್ರೆ ನಿಮ್ಗೆ ಲೈಫ್ ಜಾಸ್ತಿ ಬರುತ್ತೆ. ಸೊ ಕ್ವಾಲಿಟಿ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಸ್ಪ್ರೇ ಎಲ್ಲ ಪಾಲಿಶ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಲ್ಲಿ ಏನ್ ಬರುತ್ತೆ ಸರ್? ಸರ್ ಇದು ಆಕ್ಚುಲಿ ಇದು ಫೈರ್ ಏರಿಯಾ ಅಂತ. ಬಂದ ತಕ್ಷಣ ಮನೆಗೆ ಒಂದು ನೋಡಿದ ತಕ್ಷಣ ಒಂದು ಇದಾಗಬೇಕು ಮನ್ಸಿಗೆ. ಇದು ಒಂದು ಬುದ್ಧ ವಿಗ್ರಹ, ಬುದ್ಧ ಇಡಬೇಕು. ಇನ್ನು ಬುದ್ಧ ಇಟ್ಟು ಬಂದು ನೋಡಿದ ತಕ್ಷಣ ಒಂದು ಚೆನ್ನಾಗಿ ಲುಕ್ ನೋಡಿದ ತಕ್ಷಣ ಮನ್ಸಿಗೆ ಒಂದು ಸಮಾಧಾನ ಆಗ್ಲಿ. ನೋಡಿ ವೀಕ್ಷಕರೇ, ಈ ಮನೆ ಇನ್ನೇನು ಗೃಹ ಪ್ರವೇಶ ಆಗ್ಬೇಕು, ಸೊ ಆಗೋ ಮುಂಚೆನೆ ಈ ಮನೆಯನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಸರ್ ಅಲ್ಲಿ ಬಾಗಿಲು ಹಿಂದ್ಗಡೆ ಒಂದು ಏನೋ ಒಂದು ಸ್ಪೆಷಲ್ ಆಗಿ ಇಟ್ಟಿದ್ದೀರಾ, ಇದೇನಿದು ತೋರಿಸಬಹುದಾ? ಆಕ್ಚುಲಿ ಇದು ಡ್ಯಾಶ್ ಬೋರ್ಡ್ ಅಂತ ಹೇಳ್ತಾರೆ, ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಅಂತ. ಆಕ್ಚುಲಿ ಬೇರೆಯವರೆಲ್ಲ ಬಿಟ್ಬಿಡ್ತಾರೆ ಇದನ್ನ. ಇದು ಸ್ವಲ್ಪ ನೋಡಕ್ಕೆ ಅಸಹ್ಯವಾಗಿರುತ್ತೆ ಅಂದ್ಬಿಟ್ಟು ಅದು ಕೂಡ ಕ್ಲೋಸ್ ಮಾಡಿದೀವಿ. ಓಕೆ ಓಕೆ. ಏನ್ ಚೆನ್ನಾಗಿದೆ ಸರ್, ಇದು ಡಿಫ್ರೆಂಟ್ ಆಗಿದೆ. ಹೌದು ಸರ್, ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಎಸ್ ಎಸ್ ಎಸ್. ಇಲ್ಲಿ ಏನು ಸರ್ ಇದು? ಸರ್ ಇದು WPC ಬೀಡಿಂಗ್ ಅಂತ ಇದು. ಸೊ ಇದ್ರೊಳಗಡೆ ಫೋಟೋ ಫ್ರೇಮ್ ಏನಾದ್ರು ಹಾಕೊಬಹುದು. ಇದು ಆಕ್ಚುಲಿ ಈ ಗೋಡೆ ವಾಲ್ ಮಟ್ಟ ಈವನ್ ಆಡ ಕಾಣಿಸ್ತಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಒಂದು ಫ್ರೇಮ್ ಹಾಕ್ಬಿಟ್ಟು ಏನಾದ್ರು ಮಾಡೋಣ ಅಂದ್ಬಿಟ್ಟು ಕೊಟ್ಟಿದ್ದೀವಿ. ನೋಡಿ ವೀಕ್ಷಕರೇ, ಇದು ಹಾಲ್. ಇದು ನೋಡಿ, ನಾನು ನಿಮ್ಗೆ ಎಂಟ್ರಿ ಆಗ್ತಾನೆ ಹೇಳಿದೆ ಈ ಮನೆಗೆ ಲೈಟ್ ಅವಶ್ಯಕತೆನೇ ಇಲ್ಲ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ, ಇಲ್ಲಿ ವಿಂಡೋಸ್ ನೋಡಿ ಎಷ್ಟು ದೊಡ್ಡಕ್ಕಿದೆ ಅಂತ ಹೇಳಿದ್ರೆ ಎಲ್ಲಾ ಮೂಲೆಯಲ್ಲೂ ಲೈಟಿಗೆ ಒಂದು ಅವಕಾಶವನ್ನ ಇವರು ಕೊಟ್ಟಿದ್ದಾರೆ. ಸರ್ ಆಕ್ಚುಲಿ ನೋಡಿ, ಈ ಮನೆಗೆ ನೋಡಿದ್ರೆ ಈ ಮನೆಗೆ POP ಮಾಡಿಸಿಲ್ಲ ನಾವೆಲ್ಲೂ. ಓಕೆ. ಸೊ ನಾವು ರೂಫ್ ಅಲ್ಲೇ ಸ್ಪಾಟ್ ಲೈಟ್ ಜಂಕ್ಷನ್ ಬಾಕ್ಸ್ ಇಟ್ಬಿಟ್ಟು ಮತ್ತೆ ಸ್ಪಾಟ್ ಲೈಟ್ ಹಾಕ್ಸಿದೀವಿ. POP ಮಾಡಿಸಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು 5 years ಅದು ಕಿತ್ತೋಗ್ಬಿಡುತ್ತೆ, ಇಲ್ಲ ಅಂದ್ರೆ ಹಾಳಾಗುತ್ತೆ, ಮತ್ತೆ ಕಿತ್ತಾಕ್ಬೇಕು, ಮತ್ತೆ ಹೊಸ ಡಿಸೈನ್ ಮಾಡಿಸ್ಬೇಕು. ನಾವೆಲ್ಲೂ ಈ ಮನೆಗೆ ಎಲ್ಲೂ POP ಮಾಡಿಸಿಲ್ಲ ಸರ್. ಓನ್ಲಿ ಲೈಟ್ಸ್ ಅಲ್ಲೇ ಮಾಡಿದೀವಿ, ಮತ್ತೆ ವಾಲ್ ಲೈಟ್ಸ್ ಎಲ್ಲ ಹೈಲೈಟ್ ಮಾಡಿದ್ವಿ. ಡಿಸೈನ್ ಲೈಟ್ಸ್ ಎಲ್ಲ ಒಂದೊಂದು ಲೈಟ್ ಒಂದೊಂದ್ ತರ ಇದೆ ಅಲ್ಲ? ಹೌದು ಸರ್, ಒಂದೊಂದು ಲೈಟ್ ಒಂದೊಂದ್ ತರ ಇದೆ. ಡಿಸೈನ್ ಲೈಟ್ ಹಾಕಿದೀವಿ, ಹೈಲೈಟ್ ಮಾಡಿದ್ವಿ. POP ಇಲ್ಲ ಸರ್ ಈ ಮನೆಗೆ ಎಲ್ಲೂ ಇಡೀ ಮನೆಗೆ ಎಲ್ಲೂ POP ಮಾಡಿಸೇ ಇಲ್ಲ. ನೋಡಿ, ಇಲ್ಲಿ ಇರ್ಬಹುದು, ಅಲ್ಲಿರ್ಬಹುದು. ಇಷ್ಟು ಯಾಕೆ, ನೀವು ಇಲ್ಲಿಗೆ ಬಂದ್ರೆ ನಾನು ಏನ್ ಪ್ರಾರಂಭದಲ್ಲಿ ಬೆಳಕಿನ ಮನೆ ಅಂತ ಹೇಳಿದೆ ಅದನ್ನ ಇಲ್ಲಿ ನೀವು ಕಾಣ್ಬೋದು. ನೋಡಿ, ಕಂಪ್ಲೀಟ್ಲಿ ಸನ್ಲೈಟ್ ಒಳಗಡೆ ಬರೋದಕ್ಕೆ ಇಲ್ಲೊಂದು ದೊಡ್ಡದಾಗಿ ಬೆಳಕಿನ ಕಿಂಡಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಿಮ್ಗೆ ಮನೆಯ ಅಡುಗೆ ಮನೆಯ ಪಕ್ಕದಲ್ಲೇ ಇದು ಬರುತ್ತೆ. ಬಹುಶಃ ವಾಸ್ತು ಪ್ರಕಾರವಾಗಿ ಇಲ್ಲೇ ಬರಬೇಕು, ಬ್ರಹ್ಮಸ್ಥಾನದಲ್ಲಿ ಒಂದು ಓಪನ್ ಬರಬೇಕು ಅಂತ ಕೊಟ್ಟಿದ್ದೀವಿ. ಸೊ ಹಂಗಾಗಿ ಸ್ಕೈ ಲೈಟ್ ನಿಮ್ಗೆ ಅರೌಂಡ್ 4 feet by 5 feet ಇದೆ. ಅದು MS ಗ್ರಿಲ್ ಮಾಡ್ಬಿಡಿ, ಮತ್ತೆ ಅದಕ್ಕೆ ಒಂದು ಟಫನ್ ಗ್ಲಾಸ್ ಹಾಕಿದೀವಿ. ಟಫನ್ ಮಾಡಿ ಅದಕ್ಕೆ ಆ ಗ್ಲಾಸ್ ಹಾಕಿದೀವಿ. ಮತ್ತೆ ನೀವು ವಿಂಡೋ ನೋಡ್ಬೋದು ಸರ್, ವಿಂಡೋನು ಅಷ್ಟೆಲ್ಲ ಇದು ಆಕ್ಚುಲಿ ಒನ್ನೇ ವುಡ್. ಇದು ನಿಮ್ಗೆ ಕುಟ್ಟಿಡಿಯೋದಿಲ್ಲ. ಸೊ ಒನ್ನೇ ವಿಂಡೋ, ಮತ್ತೆ ಗ್ಲಾಸ್ ಅಷ್ಟೇ ಸರ್, ಸೈಂಟ್ ಗೋಬಿನ್ ಬ್ರ್ಯಾಂಡ್ ಗ್ಲಾಸ್ ಇದು. ಟಫನ್ ಮಾಡಿ ಹಾಕಿದೀವಿ ಎಲ್ಲ. ಇದು ಗ್ಲಾಸ್ ಟಫನ್ ಆಗಿದೆ ಗ್ಲಾಸ್ ಇದು. ಸೊ ನಾನು ನೋಡಿರುವಂಗೆ ಸರ್, ಈ ಮನೆಯಲ್ಲೇ ಇಷ್ಟೊಂದು ವಿಂಡೋಸ್ಗಳಿರು. ಹಾಲ್ ಅಲ್ಲೇ ಬಹುಶಃ 1 2 3 4 5 ವಿಂಡೋ, ಮತ್ತೆ ಮೇಲ್ಗಡೆಯಿಂದ ಸನ್ಲೈಟ್ ಬರೋದು ಅವಕಾಶ. ಇಷ್ಟು ಅವಕಾಶವನ್ನು ಕೊಟ್ಟಿದ್ದೀರಾ. ಮತ್ತೆ ಮೋಸ್ಟ್ ಅಟ್ರಾಕ್ಟಿವ್ ಅನ್ಸಿದ್ದು ಸರ್ ನನ್ಗೆ ಇಲ್ಲಿರುವಂತ ದೇವ್ರ ಮನೆ, ನಮ್ಮ ಜನಗಳಿಗೆ. ಯಾಕಂದ್ರೆ ದೇವ್ರ ಮನೆ ಸ್ವಲ್ಪ ಅಗಲವಾಗಿ ಸ್ಪೇಷಿಯಸ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ವುಡ್ ಫಿನಿಶಿಂಗ್ ಇದೆ ಕಂಪ್ಲೀಟ್ಲಿ. ವುಡ್ ಕಾರ್ವಿಂಗ್ ಇದೆ ಇದು. ಆಕ್ಚುಲಿ ವುಡ್ ಕಾರ್ವಿಂಗ್ ಇದು 6x4 ಕೊಟ್ಟಿದೆ ಥಿಕ್ನೆಸ್, ವಾಸ್ಕಲ್ ಥಿಕ್ನೆಸ್. ಸೊ ನೀವು ನೋಡಬಹುದು ಇದನ್ನ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ, ಡೋರ್ ಅಷ್ಟೇ ಡಿಫ್ರೆಂಟ್ ಆಗಿದೆ, ಬೇರೆ ಎಲ್ಲಿ ನೋಡಕ್ ಆಗಲ್ಲ. ಹೌದು, ಇದು ವುಡ್ ಕಾರ್ವಿಂಗ್ ಕೊಟ್ಟಿದೆ. ಒಳಗಡೆ ನೋಡಬಹುದು ನೀವು, ಶ್ರೀಚಕ್ರ ಎಲ್ಲ ಕೊಟ್ಟಿದ್ವಿ, ಇದು ಸ್ಟಿಪ್ ಲೈಟ್ ಕೊಟ್ಟಿದೀವಿ. ಒಳಗಡೆ ಶ್ರೀಚಕ್ರ ನೋಡಬಹುದು, ಎಷ್ಟು ಚೆನ್ನಾಗಿದೆ, ಶ್ರೀಚಕ್ರ ತರ ಮಾಡಿದಿರಲ್ಲ. ಹೌದು ಸರ್, ಒಳಗಡೆ ಲೈಟ್ ಇದೆ, ಸ್ಟಿಪ್ ಲೈಟ್ ಫುಲ್ ಥ್ರೋಟ್ ರನ್ ಆಗಿದೆ ಅದು. ಓಕೆ ಓಕೆ. ಸ್ಟೈಲ್ಸ್ ಅಷ್ಟೇ ನೋಡ್ಬೋದು ನೀವು ಇಡೀ ಮನೆ ನಿಮ್ಗೆ. ಆಮೇಲೆ ಇದು ಪೂಜಾ ರೂಮ್ ಅಷ್ಟೇ ನಿಮ್ಗೆ ವೈಟ್ ಮತ್ತೆ ಗೋಲ್ಡ್ ಕಲರ್ ಥೀಮ್ ಅಲ್ಲಿ ರನ್ ಆಗಿದೆ. ವಾಲ್ಗೂ ಅಷ್ಟೇ 2x4 ವಾಲ್ ಟೈಲ್ಸ್ ಹಾಕಿದೀವಿ. ಬ್ಯೂಟಿಫುಲ್ ಆಗಿದೆ ಸರ್. ಈ ಕಂಬಗಳನ್ನು ನೋಡೋದೇ ಒಂಥರ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನೋಡಿ, ಮೇಲ್ಗಡೆ ಶ್ರೀನಿವಾಸ ದೇವರ ಫೋಟೋ ಕೂಡ ಇದೆ. ಸರ್ ಇದು ಟಿವಿ ಯೂನಿಟ್ ಅಲ್ವಾ? ಏನಿದು ಸೈಡ್ ಅಲ್ಲಿ ಎರಡು ಏನೋ ಡಿಫ್ರೆಂಟ್ ಆಗಿ ಲುಕ್ ಅಲ್ಲಿ ಸರ್. ಆಕ್ಚುಲಿ ಬೇರೆಯವರು 7 feet ಗೆ ಟಿವಿ ಯೂನಿಟ್ ಮಾಡ್ಬಿಡ್ತಾರೆ. ನಾವು ಫ್ಲೋರ್ ಟು ಸೀಲಿಂಗ್ ಮಾಡಿದ್ವಿ, 10 feet ಇದೆ ಹೈಟ್ ಇದು. ಸೊ ಇದು ನಾವ್ ಏನ್ ಮಾಡಿದೀವಿ ಅಂದ್ರೆ ಒಂದು ರಾಫ್ಟರ್ಸ್ ಮತ್ತೆ ಲ್ಯಾಮಿನೇಷನ್ ಅಕ್ರಿಲಿಕ್ ಶೀಟ್ ಯೂಸ್ ಮಾಡಿದ್ವಿ. ಇದು ನೋಡಿ, ಇದು ರಾಫ್ಟರ್ಸ್ ಅಂತಾರೆ ಇದನ್ನ. ರಾಫ್ಟರ್ಸ್ ಇದು ಹೈಲೈಟ್ ಸ್ಟ್ರಿಪ್ ಲೈಟ್ ಕೊಟ್ಟಿದ್ದೀವಿ. ರಾಫ್ಟರ್ಸ್ ಹೈಲೈಟ್ ಆಗೋಸ್ಕರ ನಿಮ್ಗೆ ಸ್ಟ್ರಿಪ್ ಲೈಟ್ ಕೊಟ್ಟಿದ್ದೀವಿ. ಇದು ಲೈಟ್ ಅಲ್ಲ, ಸೈಡ್ ಅಲ್ಲಿ ಲೈಟ್ ಇದೆಯಲ್ಲ, ಹೈಲೈಟ್ ಆಗೋಷ್ಟು ಸ್ಟ್ರಿಪ್ ಲೈಟ್ ಕೊಟ್ಟಿದ್ದೀವಿ. ಸೊ ನಿಮಗೆ ಬಂದ್ರೆ ಇದು ಮಾರ್ಬಲ್ ಫಿನಿಶಿಂಗ್ ಲ್ಯಾಮಿನೇಟ್ ಇದು. ಇದು ಮಾರ್ಬಲ್ ಫಿನಿಶಿಂಗ್ ಇದು ಟೀ ಪಟ್ಟಿ ಕೊಟ್ಟಿದ್ದೀವಿ, ಗೋಲ್ಡನ್ ಟೀ ಪಟ್ಟಿ ಅಂತಾರೆ ಇದನ್ನ. ಹೈಲೈಟ್ ಆಗೋಸ್ಕರ ಇದು ಕೊಟ್ಟಿದ್ದೀವಿ. ಸೊ ನೀವು ಇಡೀ ಮನೆ ನೋಡ್ಬೋದು, ನೀವು ಇಡೀ ಮನೆ ಎಲ್ಲಿ ನೋಡಿದ್ರು ವಿತ್ ಒಂದು ವೈಟ್ ಮಾರ್ಬಲ್
ಒಂದು ಗೋಲ್ಡ್, ಇನ್ನೊಂದು ವಾಲ್ನಟ್ ಕಲರ್, ಮೂರೇ ಕಲರ್ ರನ್ ಮಾಡಿ ಕೊಟ್ಟಿದ್ದೀವಿ. ಈ ಕಿಚನ್ ಡೈನಿಂಗ್ ಯಾವ ನೋಡಿದ್ರು ಈ ಮೂರೇ ಕಲರ್ ಅಲ್ಲಿ ಇಡೀ ಮನೆ ರನ್ ಮಾಡಿದ್ವಿ ನಾವು. ಇದೆಲ್ಲ ನಿಮ್ದೇ ಐಡಿಯಾ ಸರ್? ಇದೆಲ್ಲ A to Z. ಈ ಲೈಟ್ ಮಧ್ಯೆ ಒಂದು ಸ್ಪೀಕರ್ ಇದೆ, ಏನಿದು? ಹೌದು ಸರ್, ಇದು ಆಕ್ಚುಲಿ ಮೊಬೈಲ್ ಕನೆಕ್ಟ್ ಮಾಡಬಹುದು, ಬ್ಲೂಟೂತ್ ಕನೆಕ್ಟ್ ಮಾಡಬಹುದು. ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಸಾಂಗ್ಸ್ ಪ್ಲೇ ಮಾಡಕ್ಕೆ ಮೊಬೈಲ್ ಇಂದ ಆಪರೇಟ್ ಮಾಡಬಹುದು. ಆಕ್ಚುಲಿ ಲೈಟ್ ಕಲರ್ ಚೇಂಜ್ ಆಗುತ್ತೆ ನಿಮ್ಗೆ. ಓಕೆ, ಕಲರ್ ಚೇಂಜ್ ಆಗುತ್ತೆ, 3 ಕಲರ್ಸ್ ಆಗುತ್ತೆ. ಹೌದು ಸರ್, 3 ಕಲರ್ಸ್ ಬರುತ್ತೆ. ಮತ್ತೆ ಅದರ ರಿಮೋಟ್ ಇದಕ್ಕೆ ನೀವು ಮತ್ತೆ ಬ್ರೈಟ್ನೆಸ್ ಚೇಂಜ್ ಮಾಡಬಹುದು, ರಿಮೋಟ್ ಅಲ್ಲ ಆಪರೇಟ್ ಮಾಡಬಹುದು, ನೀವು ಮೊಬೈಲ್ ಅಲ್ಲೂ ಕೂಡ ಆಪರೇಟ್ ಮಾಡಬಹುದು. ಸರ್ ಇದು ಗೋಲ್ಡ್ ಕಲರ್ ಸರ್. ಇದು ಆಕ್ಚುಲಿ ಇದು ನೋಡಿ, ಇದು ದೊಡ್ಡದಾಗಿ ಓಪನ್ ಸ್ಪೇಸ್ ಇದೆ. ಇದು ಸ್ವಲ್ಪ ಖಾಲಿ ಇರ್ತಾ ಇತ್ತು. ಸೊ ಅದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ ಜಾಸ್ತಿ ದೊಡ್ಡದಾಗೂ ಮಾಡಿದ್ರೆ ಇಲ್ಲಿ ಓಡಾಡಕ್ಕಾಗಲ್ಲ. ಹೌದು. ಸೊ ಅದಕ್ಕೆ ನಾವು ಇದೊಂದು SS ರೈಲಿಂಗ್ಸ್ ಅಂತಾರೆ, PVD ಕೋಟಿಂಗ್ ರೈಲಿಂಗ್ಸ್ ಅಂತಾರೆ. ಆ ರೈಲಿಂಗ್ಸ್ ಅಲ್ಲಿ PVD ಕೋಟಿಂಗ್ ಮಾಡಿದೀವಿ. ಇದು ನಿಮಗೆ 10-15 ಇಯರ್ಸ್ ಆದ್ರೆ ಏನು ಶೇಡ್ ಆಗೋದು, ಕಲರ್ ಆಗೋದು ಏನೂ ಏನಾಗಲ್ಲ ಸರ್. ಇದು ಸ್ವಲ್ಪ ಗೋಲ್ಡ್ ಕಲರ್ ಅಲ್ಲೇ ಥೀಮ್ ಮಾಡಿ ಪ್ಲಾನ್ ಮಾಡಿ ಗೋಲ್ಡ್ ಕಲರ್ ತಗೊಂಡ್ಬಂದಿದ್ದೀವಿ ನಾವು. ನಿಮ್ಮ ಕನಸಿನ ಮನೆ ಹಿಂಗೆ ಇತ್ತ ಸರ್? ಹಿಂಗ್ ಅನ್ಕೊಂಡಿದ್ರ ನೀವು ಈ ತರ ಮಾಡ್ತೀವಿ? ಇಲ್ಲ, ಈ ತರ ಏನು ಅನ್ಕೊಂಡಿರ್ಲಿಲ್ಲ. ಅದು ಬರೋ ಗಂಟ ನನಗೂ ಕಾನ್ಫಿಡೆಂಟ್ ಇರಲಿಲ್ಲ. ಆಮೇಲೆ ಲಾಸ್ಟ್ ಫಿನಿಶಿಂಗ್ ಟೈಮಲ್ಲಿ ಚೆನ್ನಾಗಿ ಬಂತು ಅನಿಸ್ತು. ಈಗ ಇವ್ರ ಬಗ್ಗೆ ಯಾರು ಹೇಳಿದ್ರು? ಇವ್ರ ಕನ್ಸ್ಟ್ರಕ್ಷನ್ ಹೆಂಗಿದೆ ಸರ್? ಇವ್ರದ್ದೆಲ್ಲ ಚೆನ್ನಾಗಿದೆ, ಎಲ್ಲ ಕಡೆ ನಾನು ಫೋಟೋಸ್ ಎಲ್ಲ ನೋಡಿದೆ, ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಇವ್ರಿಗೆ ಹೇಳಿದ್ದೀನಿ. ಓಕೆ, ನಿಮ್ಮ ಓವರ್ ಆಲ್ ಮನೆಯನ್ನ ನಾವು ನೋಡಿದೀವಿ, ವೀಕ್ಷಕರು ಕೂಡ ತೋರಿಸ್ತಾ ಇದೀವಿ. ಈಗ ಒಂದು TV ಯೂನಿಟ್ ಇರ್ಬೋದು, ಕಿಚನ್ ಇರ್ಬೋದು, ಪ್ರತಿಯೊಂದು ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ. ಹೌದೌದು, ಒಂದು ಸ್ವಲ್ಪ ನಾನು ಹೇಳಿ ಅಫಿಷಿಯಲ್ ಬರಬೇಕು ಅಂತ ನಾನು ಅನ್ಕೊಂಡಿರಲಿಲ್ಲ, ಬಟ್ ಅದೇ ಥರ ಬಂದಿದೆ. ಇವ್ರು ಮಾಡ್ತಾ ಕೆಲಸ ನೋಡ್ತಾ ಈಗ ನೋಡಿದ್ರೆ 30-40 ಸೀಟಲ್ಲಿ ಇದೆಯಾ ಅಂತ ಅನಿಸ್ತಾನೆ ಇಲ್ಲ. ಮನೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಮತ್ತೆ ಫ್ರೆಂಡ್ಲಿ ಆಗಿದ್ರು, ನಾವೇನೇ ಕೇಳಿದ್ರು ಅದಕ್ಕೆಲ್ಲ ಸ್ಪಂದಿಸ್ತಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರೇ ಎಷ್ಟೋ ಐಡಿಯಾಸ್ ಕೊಟ್ಟರು, ಇಲ್ಲಿ ಈ ಸ್ಪಾಟ್ ಅಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನಮ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಚೆನ್ನಾಗಾಯ್ತು ಸರ್, ಈ ಮನೆಗೆ ಒಂಥರ ಲುಕ್ ಆಯ್ತು ಹಾಲ್ಗೆ. ಇಲ್ಲಿ ಇರುವಂತದ್ದು ಸರ್, ಇಲ್ಲಿ ಎಂತದ್ದು ಸ್ಟೋರೇಜ್ಗೋಸ್ಕರ ಪ್ಲಸ್ ಲುಕ್ಗೋಸ್ಕರ ಕೊಟ್ಟಿದ್ದೀವಿ. ಸುಮಾರು ಜಾಗ ಇದೆ ಒಳಗಡೆ. ಹೌದು ಸರ್, ಕೆಳಗಡೆ ಸ್ಟೋರೇಜ್ಗೋಸ್ಕರ ಕೊಟ್ಟಿದ್ದೀವಿ. ನೋಡಿ ಎಷ್ಟೊಂದು ಜಾಗ ಇದೆ. ಇಲ್ಲಿ ಏನಾದ್ರು ಡಿಸೈನ್ ವಾಸ್ ಏನಾದ್ರು ಇಟ್ಕೊಬಹುದು, ಇಲ್ಲಾಂದ್ರೆ ಪ್ಲಾಂಟ್ಸ್ ಏನಾದ್ರು ನ್ಯಾಚುರಲ್ ಪ್ಲಾಂಟ್ಸ್ ಇಟ್ಕೊಬಹುದು. ಇಲ್ಲಿ ಸ್ಟೋರೇಜ್ ಇದೆ. ಎಸ್, ಇಷ್ಟೊಂದು ಜಾಗ ಇದೆ ನೋಡಿ. ಈ ಮನೆಯಲ್ಲಿ ಇನ್ನೊಂದು ಬ್ಯೂಟಿಫುಲ್ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಅಡುಗೆ ಮನೆ. ಸೊ ಅಡುಗೆ ಮನೆ ಬಹುಶಃ ಸುಮಾರು ಜನ ಲೇಡೀಸ್ಗೆ ಇದು ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಏನ್ ಸರ್ ಈ ಶೇಡಲ್ಲೇ ಯಾಕೆ ಇಟ್ಟಿದ್ದು? ಇದ್ರ ಬಗ್ಗೆ ಒಂದ್ಸಲ. ಆಕ್ಚುಲಿ ಬೇರೆಯವರೆಲ್ಲ ಇವಾಗ ಮೇನ್ ಲೇಡೀಸ್ಗೆ ಇವರು ಈ ಮನೆಯಲ್ಲಿ ಮೇನ್ ಲೇಡೀಸ್ ಇದ್ರು, ಅವ್ರು ಹೇಳಿ ಸರ್ ನಮ್ಗೆ ಪಿಂಕ್ ಕಲರ್ ಅಲ್ಲೇ ಬೇಕು ಅಡುಗೆ ಮನೆ ಅಂತ. ಸೊ ಆಕ್ಚುಲಿ ಇದು ಅಕ್ರಲಿಕ್ ಫಿಶ್ ಲ್ಯಾಮಿನೇಟ್, ಇದು ಬ್ಲಶ್ ಪಿಂಕ್ ಅಂತಾರೆ ಇದನ್ನ. ಇದು ಅಕ್ರಲಿಕ್ ಬ್ಲಶ್ ಪಿಂಕ್ ಅಂತಾರೆ ಇದನ್ನ. ಇದು ನೋಡ್ಬೋದು, ಅಕ್ರಲಿಕ್ ಅಲ್ಲೂ ಎಲ್ಲ ಅಕ್ರಲಿಕ್ ಆಗ್ತಾರೆ, ಬಟ್ ಇದು ಫ್ಲೂಟೆಡ್ ಅಕ್ರಲಿಕ್ ಅಂತ. ಇದು ಅಕ್ರಲಿಕ್ ನೋಡಿದ್ರೆ ಫ್ಲೂಟೆಡ್ ಅಕ್ರಲಿಕ್ ನೋಡಿರಲ್ಲ ನೀವು. ಸೊ ಇಲ್ಲಿ ನಾವು ಮತ್ತೆ ಸ್ಟಿಪ್ಲೈಟ್ ಕೊಟ್ಟು ಹೈಲೈಟ್ ಆಗೋಸ್ಕರಾಗಿ ಇದು ಮಾಡಿದೀವಿ. ಇದು ಅಷ್ಟೇ, ಕಿಚನ್ ಸೇಮ್ ಮ್ಯಾಚ್ ಆಗಲಿ ಅಂತ. ಇದು ಇಂಪೋರ್ಟೆಡ್ ಟೈಲ್ಸ್ ಸರ್. ಇದು ನಿಮ್ಗೆ ಎಲ್ಲೂ ಸಿಗಲ್ಲ. ಇದು ಅರೌಂಡ್ 15 days ವೆಯ್ಟ್ ಮಾಡಿ 1 month ತರಿಸಿರೋದು. ಸೇಮ್ ಕಲರ್ ಮ್ಯಾಚ್ ಮಾಡೋಕ್ಕೋಸ್ಕರ ಮಾಡಿ. ಇದ್ರಲ್ಲಿ ನೋಡಿ ಮತ್ತೆ ಗೋಲ್ಡನ್ ಬೀಡಿಂಗ್ ಇದೆ, ಮ್ಯಾಚ್ ಆಗೋಸ್ಕರ ಮಾಡಿರೋದು. ಇದಕ್ಕೆ ಮ್ಯಾಚ್ ಆಗ್ತಾ ಇದೆ. ಸೊ ಹಿಂಗ್ ಬಂದ್ರೆ ಇದು ಕ್ವಾರ್ಟ್ಸ್ ಸಿಂಕ್ ಇದೆ ಇದ್ರದ್ದು. ಇದು ಕ್ವಾರ್ಟ್ಸ್ ಸಿಂಕ್ ಎಲ್ಲ SS ಹಾಕ್ತಾರೆ. ಇದು ಕ್ವಾರ್ಟ್ಸ್ ಸರ್ ಸಿಂಕ್. ಎಲ್ಲ ಕ್ವಾಲಿಟಿ ಮೆಟೀರಿಯಲ್. ಹೌದು, ಓನರ್ ಬಹುಶಃ ಹೇಳಿದ್ರ ನಿಮ್ಗೆ? ಹೌದು ಸರ್, ಓನರ್ ಮೊದಲು ಹೇಳಿ ಸರ್ ನಾವು ಕ್ವಾಲಿಟಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ, ನಮ್ಗೆ ಬೆಸ್ಟ್ ಇನ್ಪುಟ್ ಬೇಕು ಅಂತ ಹೇಳಿದ್ರು. ಇಲ್ಲಿ ಟ್ಯಾಂಡಮ್ ಅಷ್ಟೇ, ಟ್ಯಾಂಡಮ್ ಒಂದು 3 ಪೀಸ್ ಇದೆ. ನೋಡಿ ಇದು ಹೆಂಗಿದೆ ನೋಡಿ. ಇದು ಇಲ್ಲಿ ಸರ್ ಇದೆಲ್ಲ ಹಿಟೇಚಿ ಬ್ರ್ಯಾಂಡ್. ಇದು ಎಷ್ಟು ಕ್ವಾಲಿಟಿ ಇದೆ ಅಂತ ಹೇಳಿದ್ರೆ ಬ್ರಾಂಡೆಡ್ ಐಟಮ್. ಫಿಟ್ಟಿಂಗ್ಸ್ ಎಲ್ಲ ಯೂಸ್ ಮಾಡೋದು ಹಿಟೇಚಿ, ಆಫ್ಲೈನ್ ಯೂಸ್ ಮಾಡಿರೋದು. ಸೊ ಎಲ್ಲ ಬ್ರಾಂಡೆಡ್. ಹೌದು ಸರ್, ಎಲ್ಲ. ಇದು ಒಂದು ವಾಟರ್ ಪುಲ್ ಔಟ್ ಹಾಕಿದೀವಿ. ಇದು ವಿಕ್ಕರ್ ಬ್ಯಾಸ್ಕೆಟ್ ಅಂತಾರೆ. ನೀವು ತರ ಫ್ರೂಟ್ಸ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಇಟ್ಕೊಂಬಂದು ಇದಕ್ಕೆ. ಇದೊಂದು ಈಗ ಸ್ಪೆಷಲ್ ಎಲ್ಲ ಮನೆಗಳಲ್ಲೂ ಅದೊಂದು ಇರ್ತಾ ಇದೆ. ಹೌದು ಸರ್, ಇದು ಪ್ಯಾಂಟ್ರಿ ಯೂನಿಟ್ ಸ್ಟೋರೇಜ್ ಗೋಸ್ಕರ ಮಾಡಿದೀವಿ. ಒಳಗಡೆ ಒಂದು ಲೈಟ್ ಕೊಟ್ಟಿದ್ವಿ, ಸಪೋಸ್ ನೈಟ್ ಟೈಮ್ ಏನಾದ್ರು ಕಾಣಿಸಿಲ್ಲ ಅಂದ್ರೆ ನೈಟ್ ಟೈಮ್ ಗೋಸ್ಕರಾಗಿ. ನೈಸ್ ಸರ್, ನೈಸ್. ಪ್ಯಾಸೇಜ್ ಇದೆ ಸರ್. ಸರ್ ಇದು ಯುಟಿಲಿಟಿ ಒಂದಿದೆ, ವಾಶ್ ಬೇಸಿನ್ ಇಟ್ಕೊಳ್ಳಕ್ಕೆ, ಇಲ್ಲಾಂದ್ರೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಕ್ಕೆ ಯುಟಿಲಿಟಿ ಒಂದಿದೆ. ಇಲ್ಲಿಂದ ಹೊರಗಡೆ ಕೂಡ ಕಾಣಿಸುತ್ತೆ. ಹೌದು ಸರ್, ಹೊರಗಡೆ ಕಾಣಿಸುತ್ತೆ. ಯಾರಾದ್ರೂ ಬಂದ್ರೆ ನೀವು 3Dಲಿ ಇದನ್ನ ಕೂಡ ಮೆನ್ಷನ್ ಮಾಡಿದ್ದೀರಾ? ಹೌದು ಸರ್, ಅದು ನೋಡಿದೀನಿ. ಅದು ಕೂಡ ಇಲ್ಲಿ ಪಕ್ಕ ಬಂದಿದೆ. ಹೌದು ಸರ್, ಬಂದಿದೆ. ಇದು ಸರ್ ಆಕ್ಚುಲಿ UPS ಪಾಯಿಂಟ್ ಬೇಕು ಅಂತ ಕೊಟ್ಟಿದೀವಿ. ಇಲ್ಲಿ ಯಾರು ಗೊತ್ತಾಗಲ್ಲ, UPS ಪಾಯಿಂಟ್ ಇಲ್ಲೆಲ್ಲ ಕೊಟ್ಬಿಡ್ತಾರೆ. UPS ಪಾಯಿಂಟ್ ಆಲ್ರೆಡಿ ಇದೆ ನೋಡಿ. ಎಷ್ಟು ಮೊದಲೇ ಪ್ಲಾನ್ ಮಾಡಿ ಅಗ್ನಿ ಮೂಲೆಗೆ ಇಟ್ರೆ ಕರೆಂಟ್ ಒಳ್ಳೇದು. ಅದು ಕೂಡ ವಾಸ್ತುಗೆ ಇದೆ. ಅಗ್ನಿ ಮೂಲೆಗೆ ಮೊದಲೇ ಪ್ಲಾನ್ ಮಾಡಿ UPS ಪಾಯಿಂಟ್ ಕೂಡ ಅಲ್ಲೇ ಕೊಟ್ಬಿಟ್ಟಿದೀವಿ. ಬೆಸ್ಟ್ ಸರ್, ಪರ್ಫೆಕ್ಟ್ ಆಗಿದೆ. ಇದರಲ್ಲಿ ಯಾವ ಡೌಟ್ ಇಲ್ಲ, ಪಕ್ಕಾ ಇದೆ ಸರ್. ಈಗ ಇಲ್ಲಿ ಏನಿದೆ ಅಂದ್ರೆ, ಈಗ ಒಂದು ಅಡುಗೆ ಮನೆ ಆದ್ಮೇಲೆ ಒಂದು ರೂಮ್ ಬರುತ್ತೆ. ಇಲ್ಲಿ ಒಂದು ಹಾಲ್, ಒಂದು ರೂಮ್, ಒಂದು ಅಟ್ಯಾಚ್ ಅಲ್ಲ? ಹೌದು ಸರ್. ಇಲ್ಲ, ಒಂದು ಟಾಯ್ಲೆಟ್ ಇದೆ, ಒಂದು ಕಾಮನ್ ಟಾಯ್ಲೆಟ್, ಒಂದು ಬೆಡ್ರೂಮ್ ಇದೆ. ಇದು ಪೇರೆಂಟ್ಸ್ ಬೆಡ್ರೂಮ್ ಅಂತ ಹೇಳ್ತಾರೆ. ಇದೇನು ಸರ್ ಇದು? ಹಾಲ್ ಅಲ್ಲೂ ಎರಡನ್ನು ಇಟ್ಟಿದ್ದೀರಾ ಸರ್? ಇದು
ನ್ಯಾಚುರಲ್ ಪ್ಲಾಂಟ್ಸ್ ಇಟ್ಕೊಳ್ಳಕ್ಕೆ ಏನಾದ್ರು ಮಾಡಕ್ಕೆ ಚೆನ್ನಾಗಿರುತ್ತೆ ಡಿಸೈನ್ ಮಾಡಿ ಮಾಡಿಕೊಟ್ಟಿರೋದು. ಓಕೆ ಓಕೆ. ಇಲ್ಲ ಲಾಸ್ಟ್ ಅಲ್ಲಿ ಬಹುಶಃ ಕೆಲವೊಂದು ಪೀಸ್ಗಳು ಉಳಿದಿರೋ ಪೀಸ್ ಅಲ್ಲಿ ನಾವು ಮಾಡಿರೋದು. ಒಂದೊಂದು ಕೇಳಿದ್ರು ಸರ್ ನಾವೇನಾದ್ರು ಇಟ್ಕೊಳ್ಳಕ್ಕೆ ನ್ಯಾಚುರಲ್ ಪ್ಲಾಂಟ್ ಇಟ್ಕೊಳ್ಳಕ್ಕೆ ಅಂತ. ನನಗೆ ನೀವು ಈ ಸುತ್ತಲೂ ಬೆಳಕಿರೋದು ಬಹಳನೇ ಇಷ್ಟ ಆಯ್ತು. ಸೊ ಇದು ಪೇರೆಂಟ್ ರೂಮ್ ಅಲ್ಲ? ಹೌದು ಸರ್, ಪೇರೆಂಟ್ಸ್ ಬೆಡ್ರೂಮ್ ಇದು. ಇದು ನೋಡುವ ಫಿನಿಶಿಂಗ್ ನೋಡ್ಬೋದು ನಿಮ್ಗೆ. ಇದು ಆಕ್ಚುಲಿ ಫ್ಯಾಕ್ಟರಿ ಫಿನಿಶಿಂಗ್ ಎಲ್ಲ ಇದು. ಕೆಲವೊಂದು ಫ್ಯಾಕ್ಟರಿ ಫಿನಿಶಿಂಗ್ ಇದೆ, ಕೆಲವೊಂದು ಮ್ಯಾನ್ ಹ್ಯಾಂಡ್ ಇದೆ. ಇದು ಫ್ಯಾಕ್ಟರಿ ಫಿನಿಶಿಂಗ್ ನೋಡ್ಬೋದು ನೀವು. ನಿಮ್ಗೆ ನಾರ್ಮಲಿ ಗ್ಲಾಸ್ ಅನ್ನ ಇಟ್ಟಿದ್ದೀರಾ ಸರ್? ಆಕ್ಚುಲಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಮುಖ ನೋಡಬಾರ್ದು ಅಂತ ಗ್ಲಾಸ್ ಮಿರರ್ ಒಳಗಡೆ ಕೊಟ್ಟಿದ್ದೀವಿ, ವಾಸ್ತುಗೆ ನೋಡಬಾರ್ದು ಅಂತ ಕೊಟ್ಟಿದ್ದೀವಿ. ಸೊ ಹಿಂಗ್ ಬಂದ್ರೆ ನೀವು ನೆಕ್ಸ್ಟ್ ನೋಡಿ ಕಬೋರ್ಡ್ ಒಳಗಡೆ ಇದು ಫಿಟ್ಟಿಂಗ್ ಐಟಮ್ ಅಷ್ಟೇ ಸರ್. ಒಳಗಡೆ ಅಷ್ಟೇ ಇದು. ಬೇರೆಲ್ಲ ವೈಟ್ ಕಲರ್ ಲ್ಯಾಮಿನೇಟ್ ಹಾಕ್ಬಿಡ್ತವೆ. ನಾವೇನ್ ಮಾಡಿದ್ರೆ ಫ್ಯಾಬ್ರಿಕ್ ಹಾಕಿದೀವಿ, ಫ್ಯಾಬ್ರಿಕ್ ಲ್ಯಾಮಿನೇಟ್ ಅಂತಾರೆ ಇದನ್ನ. ವೈಟ್ ಹಾಕ್ಬಿಟ್ರೆ ಬೇಗ ಗಲೀಜ್ ಆಗ್ಬಿಡುತ್ತೆ. ಸಣ್ಣ ಫ್ಯಾಬ್ರಿಕ್ ಲ್ಯಾಮಿನೇಷನ್ ಹಾಕಿದೀವಿ. ಈ ಫಿಟ್ಟಿಂಗ್ಸ್ ಅಷ್ಟೇ ಸರ್, ಎಲ್ಲ ಹಾಫ್ಲೇ ಎಬ್ಕೋನೆ ಯೂಸ್ ಮಾಡಿರೋದು. ಅದು ಸಾಫ್ಟ್ ಕ್ಲೋಸ್ ಯೂಸ್ ಮಾಡಿದ್ವಿ ನೋಡಿ, ಬಿಟ್ರೆ ಏನ್ ಟಚ್ ಆಗಲ್ಲ. ಹೌದು ಸರ್. ಮತ್ತೆ ಈ ಬೆಡ್ ನೋಡ್ಬೋದು ನೀವು. ಬೆಡ್ ಸ್ಪೆಷಾಲಿಟಿ ಏನು ಅಂದ್ರೆ ಇದು ಅಪ್ಲಿಫ್ಟ್ ಮಾಡ್ಬೋದು. ಕೆಳಗಡೆ ನೀವು ಬೆಡ್ ಸ್ಪ್ರೆಡ್ ಮತ್ತೆ ಬೆಡ್ಶೀಟ್ಸ್ ಏನಾದ್ರು ಇಟ್ಕೊಬಹುದು. ಓಕೆ, ಇದನ್ನ ಹಿಂಗೆ ಎತ್ ಬಿಡೋದು ಅಷ್ಟೇ ಸರ್. ಓಕೆ ನೋಡಿ, ಇದೊಂಥರ ಸ್ಪೆಷಲ್ ಆಗಿದೆ. ಮೊದಲೆಲ್ಲ ಎಳೆಯೋದು ಬರ್ತಾ ಇತ್ತು, ಇದರಲ್ಲೇ ಫಿಟ್ಟಿಂಗ್ ಅನ್ನ ಮಾಡಿದ್ದಾರೆ. ಇದು ಕೂಡ ಇವರೇ ಮಾಡಿರುವಂತದ್ದು. ಆಮೇಲೆ ಅಲ್ಲಿ ಸೈಡ್ ಅಲ್ಲೂ ಕೂಡ ಏನಾದ್ರು ಇಟ್ಕೋಬೇಕು ಅಂತ ಹೇಳಿದ್ರೆ ಒಂದು ಫೋನ್ ಏನೋ ಇಟ್ಕೊಬಹುದು. ನೈಟ್ ಮಲಗದಾಗಲೇ ಸಾಕಿಂಗ್ ಪಾಯಿಂಟ್ ಅಲ್ಲೇ ಕೊಟ್ಟಿದ್ದೀವಿ. ಸೊ ಹಂಗೆ ಅಲ್ಲೇ ಇಲ್ಲೂ ನೋಡಿ 2 ಕಿಟಕಿ ಇಟ್ಟಿದ್ದಾರೆ, ಒಂದು ಆ ಕಡೆ ಒಂದು ಈ ಕಡೆ. ಆಕ್ಚುಲಿ ಏನಕ್ಕೆ ಇಡ್ತೀವಿ ಅಂದ್ರೆ ಇದು ಕ್ರಾಸ್ ವೆಂಟಿಲೇಷನ್ ಅಂತಾರೆ. ಸೊ ಯಾರಾದ್ರೂ ಏರ್ ಹಿಂಗ್ ಬಾಗ ಪಾಸ್ ಹಿಂಗ್ ಆಗುತ್ತೆ. ಸೊ ಕ್ರಾಸ್ ವೆಂಟಿಲೇಷನ್ ಗೋಸ್ಕರ ಇಟ್ಟಿರೋದು ನಾವು. ಓಕೆ ಓಕೆ, ಅದು ಒಂದು ಸಬ್ಜೆಕ್ಟ್ ಇದೆ. ಹೌದು ಸರ್, ಅದೊಂದು ಸಬ್ಜೆಕ್ಟ್ ಇದೆ. ಇದು ಸರ್ ಇದು ಆಕ್ಚುಲಿ ಬಾತ್ರೂಮ್. ನಿಮಗೆ ಸೈಜ್ ಅರೌಂಡ್ 4 ಫೀಟ್ ಬೈ 8 ಫೀಟ್ ಬರುತ್ತೆ. ಓಕೆ ಓಕೆ. ಇಲ್ಲೂ ಕೂಡ ಮೇಲ್ವರೆಗೆ ನೀವು? ಹೌದು ಸರ್, ಅಪ್ ಟು ಓನರ್ ಮೊದಲೇ ಹೇಳಿ ಸರ್ ನಮ್ಮ ಮೇಲ್ವರೆಗೂ ಟೈಲ್ಸ್ ಬೇಕು, ಮೇಂಟೆನೆನ್ಸ್ ಫ್ರೀ ಇರುತ್ತೆ ಅಂತ. ಆಮೇಲೆ ಇದೆಲ್ಲ ಯಾವುದು ಫಿಟ್ಟಿಂಗ್? ಜಾಗ್ವಾರ್ ಅಂಡ್ ಪ್ಯಾರಿವೇರ್ ಎರಡು ಇದೆ ಸರ್. ಓಕೆ. ಇದು ಒಮ್ಮೆ ಇದು ನೋಡ್ಬೋದು ನೀವು, ಮಾಸ್ಕಲ್ ಮತ್ತೆ ಡೋರ್ ನೋಡ್ಬೋದು. ಇದು ಆಕ್ಚುಲಿ WBC ಡೋರ್ ಅಲ್ಲ, ಇದು WBC ಇದು. ಹೌದಾ? ಡೋರ್ ಅಲ್ಲ ಸರ್. ಇದು ನೀವು ಎಷ್ಟೇ ನೀರು ಹಾಕಿದ್ರು ಬೆಂಕಿ ಇಟ್ಟರು ಸುಡಲ್ಲ, ಅದು WBC ಇದು. ಸರ್ ಈಗ ನೀವು ಪ್ರಾರಂಭದಲ್ಲಿ ನನಗೆ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ ಸರ್, ನಾವು ಹೈ ಬಜೆಟ್ ಮನೆಗಳನ್ನ ಮಾತ್ರ ಅಲ್ಲ, ನಾವೊಂದು ಕಾಮನ್ ಬಜೆಟ್ ಅಲ್ಲೂ ಒಂದು 15 ಲಕ್ಷ 20 ಲಕ್ಷ ಬಜೆಟ್ ಇದ್ರು ಅವರಿಗೆ ಯಾವ ರೀತಿ ಬೇಕು ಅಂದ್ರೆ ತುಂಬಾ ನೀಡ್ಫುಲ್ ಅಲ್ಲ ಅಂದ್ರು ಅವ್ರಿಗೆ ಒಂದು ಬೇಸಿಕ್ ಮನೆಯನ್ನ ಕಟ್ಕೊಡುವಂತ ಪ್ಲಾನ್ ನಮ್ಮ ಹತ್ರ ಇದೆ ಅಂತ ಹೇಳಿದ್ರಿ. ಆತರ ಏನಾದ್ರು ಅದ್ರ ಬಗ್ಗೆ? ನಮ್ದು ಬೇಸಿಕ್ ಪ್ಯಾಕೇಜ್ 1699 ಸ್ಟಾರ್ಟ್ ಆಗುತ್ತೆ ಪರ್ ಸ್ಕ್ವೇರ್ ಫೀಟ್. ಮಾತ್ರ ಟೋಟಲ್ 5 ಪ್ಯಾಕೇಜಸ್ ಇದೆ. ಬೇಸಿಕ್ ಇಂದ ಅಲ್ಟ್ರಾ ಲಕ್ಸುರಿಗೂ ಇದೆ ಪ್ಯಾಕೇಜಸ್. ಇದು ಆಕ್ಚುಲಿ ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಮಾಡಿರೋದು. ಇದು ಎಷ್ಟು ಬಿತ್ತು ಇದಕ್ಕೆ ಸರ್? ಇದೊಂದು 73 ಲ್ಯಾಕ್ ಆಗಿದೆ, ಇನ್ಕ್ಲೂಡಿಂಗ್ ಎಲ್ಲ ಸೇರಿ. ಪ್ರೀಮಿಯಂ ಪ್ಯಾಕೇಜ್ ಅಂದ್ರೆ ಎಷ್ಟು? 1899 ಇದೆ. 1899. ಓಕೆ. ನೋಡಿ ವೀಕ್ಷಕರೇ, ನಾನು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿರ್ತೀನಿ. ನಿಮಗೆ ಇವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ನಾನು ಏನು ನಂಬರ್ ತೋರಿಸಿರ್ತೀನಿ ಅದಕ್ಕೆ ಕಾಲ್ ಮಾಡಬಹುದು. ಸೊ ಇವರನ್ನ ಮಾತಾಡಿಸ್ಬೋದು. ಸೊ ಇಲ್ಲಿ ನೋಡಿ, ಇದು ಹ್ಯಾಂಡ್ ವಾಶ್ ಮಾಡೋದಕ್ಕೆ, ಊಟ ಆದ ನಂತರದಲ್ಲಿ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಇಲ್ಲಿ ಒಂದು ಸ್ಪೇಸ್ ಅನ್ನ ಇಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಗ್ಲಾಸ್ ಇರಬಹುದು ಅಥವಾ ಕಲರ್ ಕಾಂಬಿನೇಷನ್ ಇರಬಹುದು, ತುಂಬಾ ಬ್ಯೂಟಿಫುಲ್ ಆಗಿ ಬರುತ್ತೆ. ಇದು ಸೇಮ್ ಆ ಕಿಚನ್ ಏನ್ ಥೀಮ್ ಇದೆ ಅದೇ ಥೀಮ್ ಅಲ್ಲಿ ಮಾಡೋದು. ಇದು ಪಿಂಕ್, ಬ್ಲಶ್ ಪಿಂಕ್ ಅಲ್ಲಿ. ಸೊ ಇದು ಫ್ಲೂಟೆಡ್ ಅಕ್ರಲಿಕ್ ಶೀಟ್ ಹಾಕಿ, ಇದೊಂದು ಸಿಂಕು ಅಷ್ಟೇ. ನಿಮ್ಗೆ ಮನೆಯೆಲ್ಲ ಗೋಲ್ಡ್ ಕಲರ್ ರನ್ ಆಗಿದೆ, ಸಿಂಕು ಹೊಸರಾಗಿ ಗೋಲ್ಡ್ ಕಲರ್ ಅಲ್ಲೇ ತಗೊಂಡಿದ್ವಿ. ಮತ್ತೆ ನೋಡ್ಬೋದು ಇಲ್ಲೂ ಡೈನಿಂಗ್ ಟೇಬಲ್ ಬರುತ್ತೆ. ಆಕ್ಚುಲಿ ಡೈನಿಂಗ್ ಅಂತಾರೆ ಇದನ್ನ, ಡೈನಿಂಗ್ ಹಾಲ್. ಇಲ್ಲಿ ಇದು ಬ್ರೇಕ್ಫಾಸ್ಟ್ ಕೌಂಟರ್ ಇದು. ಆಕ್ಚುಲಿ ನಾವು ಅಟ್ ಎ ಟೈಮ್ ಇಬ್ರು ಕುತ್ಕೊಂಡು ಇಲ್ಲಿ 2 ಸೀಟ್ ಹಾಕ್ಬಿಟ್ರೆ ಇಬ್ರು ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಬೋದು. ಸೊ ನಿಮ್ಗೆ ನೋಡಕ್ಕೂ ಲುಕ್ ಆಗಿದೆ, ಪ್ಲಸ್ ಈಸಿ ಟು ಕುಕ್ ಮಾಡ್ಬೋದು, ಹಂಗೆ ಸರ್ವ್ ಮಾಡ್ಬೋದು. ಡೈನಿಂಗ್ ಅಲ್ಲಿ ಬೇಕಾದ್ರೆ ಡೈನಿಂಗ್ ಅಲ್ಲಿ ಊಟ ಮಾಡ್ಬೋದು. ಇಲ್ಲ ಸರ್ ಸ್ವಲ್ಪ ಇದಾಗುತ್ತೆ ಅಂದ್ರೆ ಇಲ್ಲೇ ಕುಕ್ ಮಾಡ್ಬಿಟ್ಟು ಇಲ್ಲೇ ಸರ್ವ್ ಮಾಡ್ಬೋದು. ಆಕ್ಚುಲಿ ಬ್ರೇಕ್ಫಾಸ್ಟ್ ಕೌಂಟರ್ ಅಂತಾರೆ ಇದನ್ನ. ಎಸ್ ಸರ್. ಮೇಲ್ಗಡೆ ಹೋಗೋಣ. ಅಲ್ಲಿ ಓನರ್ ರೂಮ್ ಇದೆ, ಆ ರೂಮ್ ಅನ್ನು ತೋರಿಸೋಣ. ಇದು ಎಷ್ಟು ಸ್ಪೇಸ್ ಇಟ್ಟಿದ್ದಾರೆ ಸರ್? ಇದು ಆಕ್ಚುಲಿ ಚೈನ್ ಲಿಂಕ್ ಸ್ಟೇರ್ ಕೇಸ್. ಇದು 3.5 ಫೀಟ್ ಇದೆ ಬಿಡ್ತು. 3.5. ಹೌದು. ಇದೆಲ್ಲ ಇದು ಗ್ಲಾಸ್ ರೈಲಿಂಗ್ಸ್. ಓಕೆ, ಗ್ಲಾಸ್ ರೈಲಿಂಗ್ಸ್ ಟಫ್ ಆನ್ ಮಾಡಿದೀವಿ. ಇದು ಆಕ್ಚುಲಿ ರೈಸರ್ಗೋಸ್ಕರ ನಾವು ಸ್ಮಾರ್ಟ್ ಮಾರ್ಬಲ್ ಕೊಟ್ಟಿದೀವಿ. ಓಕೆ, ಥ್ರೆಡ್ಗೆಲ್ಲ ನಾವು ಇದು ಹಾಕಿದೀವಿ, ಗ್ರಾನೈಟ್ ಯೂಸ್ ಮಾಡಿದೀವಿ. ಸೊ ಇಲ್ಲಿ ನೋಡಬಹುದು ಸರ್, ವಿಂಡೋ ಕೊಟ್ಟಿದೀವಿ, ಬಿಗ್ ವಿಂಡೋ. ಇಲ್ಲೂ ವಿಂಡೋ ಇದೆ. ನಾನು ಅದಕ್ಕೆ ಹೇಳಿದ್ದು, ಇದು ಬೆಳಕಿನ ಮನೆ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಮನೆ ಇದು. ಯಾಕಂದ್ರೆ ಎಲ್ಲೂ ಬೆಳಕು ಬರೋದಿಲ್ಲ ಅಂತಿಲ್ಲ. ಕೆಲವೊಂದು ಮನೆಗಳು ತುಂಬಾ ಗೂಡಾಗಿರುತ್ತೆ, ಬೆಳಕಿರಲ್ಲ. ಬೆಳಕು ಎಲ್ಲಿ ಚೆನ್ನಾಗಿ ಬರುತ್ತೆ ಅಲ್ಲಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸನ್ಲೈಟ್ ಬೇಕು ಅಂತ ಹೇಳ್ತಾರೆ. ಇಲ್ಲೊಂದು ಥೀಮ್ ಮಾಡಿದ್ರೆ ಇದು ಆಕ್ಚುಲಿ ಓನರ್ ಕೇಳಿದ್ರು, ಸರ್ ಇಲ್ಲಿ ಏನಾದ್ರು ಸ್ವಲ್ಪ ಆಡ ಕಾಣಿಸುತ್ತೆ, ಏನಾದ್ರು ಬೇರೆ ಡಿಸೈನ್ ಮಾಡ್ಬೋದು. ಆಕ್ಚುಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲಾನ್ ಮಾಡೋದು ಇದು ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲಾನ್ ಮಾಡಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಸರ್, ಏನಾದ್ರು ಮಾಡ್ಬೋದು ಆ ಥೀಮ್ ಅಲ್ಲಿ ಅಂತ. ಸೊ ಆ ದೇವಸ್ಥಾನ ಥೀಮ್ ಅಲ್ಲಿ ಒಂದು ವಾಲ್ ಪೇಪರ್ ಯೂಸ್. ಆ ದೇವಸ್ಥಾನ ತೋರಿಸ್ತೀನಿ ನಾನು ಮೇಲ್ ಹೋದ್ಮೇಲೆ, ಪಕ್ಕದಲ್ಲೇ ಇದೆ. ಸೊ ಆ ದೇವಸ್ಥಾನಕ್ಕೆ ರಿಲೇಟೆಡ್ ಆಗಿ ನೋಡಿ ಒಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ನೀಟಾಗಿ ಮಾಡಿದ್ದಾರೆ.
ಸೂಪರ್ ಸರ್. ನಿಮ್ಗೊಂದು ಐಡಿಯಾ ಕೊಟ್ಬಿಟ್ರೆ ಬಹುಶಃ ನೀವೆಲ್ಲ ಮಾಡ್ಕೊಂಡು. ಹೌದು ಸರ್, ನಮ್ಗೆ ಜಸ್ಟ್ ಸೈಟ್ ಮೆಜರ್ಮೆಂಟ್ ಕೊಟ್ಟು ಓಕೆ ನೀವು ಇದು ಮಾಡಿದ್ರೆ ಸಾಕು. ನೋಡಿ ಇಲ್ಲಿಂದಾನು ಇದು ಕಾಣಿಸುತ್ತೆ ಬೆಳಕಿನ ಕಿಂಡಿ, ಎಷ್ಟು ಲೈಟ್ ಬರ್ತಿದೆ ನೋಡಿ. ಅದ್ರ ಜೊತೆಗೆ ಮತ್ತೊಂದು ಲೈಟ್ ಇಟ್ಟಿದ್ದಾರೆ, ಯಾಕಂದ್ರೆ ನೈಟ್ ಟೈಮ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಸರ್. ಇದು ಅಷ್ಟೇ ನೋಡ್ಬೋದು ನೀವು, ಇದು ಆಕ್ಚುಲಿ ವಾಲ್ ಆಡ ಕಾಣಿಸ್, ಇದು ಒಂದು ಹೈಲೈಟ್ ಮಾಡೋಣ ಅವನ್ನ ಕೇಳಿದ್ರು. ಸೊ ಹಂಗಾಗಿ ಇದು ಪ್ಯಾನಲಿಂಗ್ ಮಾಡಿಬಿಟ್ಟು ಪ್ಯಾನಲಿಂಗ್ ಮಾಡಿ ವೈಟ್ ಮಾರ್ಬಲ್ ಶೀಟು ಮತ್ತೆ ಅಕ್ರಲಿಕ್ ಶೀಟು ಗೋಲ್ಡನ್ ಪಟ್ಟಿ ಯೂಸ್ ಮಾಡಿ ಹೈಲೈಟ್ ಮಾಡಿದ್ವಿ. ಮತ್ತೆ ತುಂಬಾ ಕಲರ್ಸ್ ಗಳನ್ನ ಯೂಸ್ ಮಾಡಿಲ್ಲ. ಇಲ್ಲ ಸರ್, ಆಲ್ಮೋಸ್ಟ್ ಯೂಸ್ ಮಾಡೋ 3 to 4 ಕಲರ್ಸ್ ಅಷ್ಟೇ. 3 to 4 ಕಲರ್ಸ್ ಅಲ್ಲಿ ರನ್ ಮಾಡಿದ್ವಿ. ಜಾಸ್ತಿ ಕಲರ್ಸ್ ಯೂಸ್ ಮಾಡೋಕೆ ಅಂದ್ರೆ ಮನೆ ಅಷ್ಟು ಅಫಿಷಿಯಲ್ ಆಗಿ ಲುಕ್ ಕಾಣಿಸಲ್ಲ, ಓವರ್ ಕಾಣಿಸ್ಬಿಡುತ್ತೆ. ನಮ್ಮ ಪೇಂಟ್ ಅಷ್ಟು ನೋಡಿ, ಓನ್ಲಿ ವೈಟ್ ಕಲರ್ ಮಾತ್ರ ಯೂಸ್ ಮಾಡೋದು, ಬೇರೆ ಎಲ್ಲೂ ಕಲರ್ ಯೂಸ್ ಮಾಡಿಲ್ಲ. ಯಾಕಂದ್ರೆ ನಾನು ವುಡ್ ವರ್ಕ್ ಹೈಲೈಟ್ ಆಗಬೇಕು ಮೈನು. ಕಲರ್ ಹಾಕ್ಬಿಟ್ಟು ಏನಾಗುತ್ತೆ ಅಂದ್ರೆ ಕಲರ್ ಮಾತ್ರ ಹೈಲೈಟ್ ಆಗುತ್ತೆ, ವುಡ್ ವರ್ಕ್ ಹೈಲೈಟ್ ಆಗಲ್ಲ. ವೈಟ್ ಆಲ್ಸೋ ಪೀಸ್ ಅಂತ ಕರೀತೀವಿ. ಪೀಸು ಹೌದು, ಬ್ರೈಟ್ನೆಸ್ ಇರುತ್ತೆ ಸರ್. ವುಡ್ ವರ್ಕ್ ಹೈಲೈಟ್ ವುಡ್ ವರ್ಕ್ ನೋಡಿ ಎಷ್ಟು ಹೈಲೈಟ್ ಆಗ್ತಿದೆ ಇವಾಗ, ಕಲರ್ ಮಾಡಿದ್ರೆ ಹೈಲೈಟ್ ಆಗುತ್ತೆ. ಸರ್ ಈಗ ಬೇರೆ ಕನ್ಸ್ಟ್ರಕ್ಷನ್ಸ್ಗೂ ನಿಮ್ಮ ಕನ್ಸ್ಟ್ರಕ್ಷನ್ಸ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂತ? ಸರ್ ಮೈನ್ ವಾಸ್ತು ಮಾಡ್ತೀವಿ ನಾವು, ವಾಸ್ತು ಇಲ್ಲದೆ ಇದು ಮಾಡಲ್ಲ, ಕನ್ಸ್ಟ್ರಕ್ಷನ್ ಮಾಡಲ್ಲ. ಪ್ಲಸ್ ಕ್ವಾಲಿಟಿ ಇರುತ್ತೆ, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಇರುತ್ತೆ. ಆಮೇಲೆ ನಾವು ಮೊದಲೇ 3D ಎಲ್ಲ ಮೊದಲೇ ಕೊಡ್ತೀವಿ, ಇಂಟೀರಿಯರ್ ಅಷ್ಟೇ ಎಕ್ಸ್ಟೀರಿಯರ್ ಅಷ್ಟೇ. ವಿಡಿಯೋನು ಕೊಡ್ತೀವಿ, ಫೋಟೋ ಮಾತ್ರ ಅಲ್ಲ. ಹೌದು, 3D ವ್ಯೂ ಕೊಡ್ತೀವಿ, ವಾಕ್ ಥ್ರೂ ವಿಡಿಯೋ ಇರುತ್ತೆ ಅದು ಕೊಡ್ತೀವಿ, ಇಂಟೀರಿಯರ್ ಕೊಡ್ತೀವಿ, ಎಕ್ಸ್ಟೀರಿಯರ್ ಕೊಡ್ತೀವಿ. ಈ ಸಾಯಿಲ್ ಟೆಸ್ಟ್ ಇದೆಲ್ಲ ಪರ್ಮಿಷನ್ ತಗೊಳ್ಳೋದು, ಸಾಯಿಲ್ ಟೆಸ್ಟ್ ಮಾಡ್ತೀವಿ ಫಸ್ಟ್, ಸ್ಟ್ರಕ್ಚರ್ ಡ್ರಾಯಿಂಗ್ ಕೊಡ್ತೀವಿ, ಪ್ಲಂಬಿಂಗ್, ಎಲೆಕ್ಟ್ರಿಕಲ್ A to Z ಡ್ರಾಯಿಂಗ್ಸ್ ಇರುತ್ತೆ ಸರ್. ನಿಮ್ಗೆ ಏನಾದ್ರು ಲೈಸೆನ್ಸ್ ಏನಾದ್ರು ಬೇಕು BBMP ಕಡೆಯಿಂದ, ಅದು ಬೇಕಾದ್ರೆ ನಾವೇ ಮಾಡ್ಕೊಡ್ತೀವಿ ಸರ್. ಓಕೆ ಎಲ್ಲ ನೀವೇ ಹ್ಯಾಂಡಲ್ ಮಾಡ್ತೀರಾ. ಈಗ ಈ ಮನೆಯಲ್ಲಿ 2 ಟಿವಿ ಯೂನಿಟ್, ಒಂದ್ ಕೆಳಗಡೆ ಆಯ್ತಲ್ಲ, ಇಲ್ಲಿದೆ ನೋಡಿ, ಇದೊಂದು ತೋರಿಸ್ಬಿಡೋಣ ಸರ್. ಇದು ಆಕ್ಚುಲಿ ಮೇಲೆ ಒಂದು ಲಾಂಚ್ ಅಂತ ಕರಿತಾರೆ, ಇದು ಫ್ಯಾಮಿಲಿ ಲಾಂಚ್. ನಿಮ್ಗೆ ಒಂದು 13/14/10 ಇದೆ ನಿಮ್ಗೆ. ಇದು ಟೈಲ್ಸ್ ನೋಡ್ಬೋದು ನೀವು, ಟೈಲ್ಸ್ ಬಗ್ಗೆ ಇಲ್ಲೂ ಹೇಳಿಲ್ಲ ನೀವು ಅವಾಗ್ಲಿಂದ. ಇದು ಟೈಲ್ಸ್ ನಿಮ್ಗೆ ಸಿಂಪೋಲೋ ಟೈಲ್ಸ್ ಅಂತ, ಇದು 2.5/5.5 ಇದೆ. ಇಡೀ ಮನೇಲಿ ನಾವೆಲ್ಲ ಸೇಮ್ ಟೈಲ್ಸ್ ಯೂಸ್ ಮಾಡಿದೀವಿ, ಬೇರೆ ಬೇರೆ ಏನು ಯೂಸ್ ಇಲ್ಲ ಸರ್. ಇದು ಸಿಂಪೋಲೋ ಬ್ರಾಂಡೆಡ್ ಟೈಲ್ಸ್ ಅಂತ. ಇದು ನಿಮ್ಗೆ ಇದು 2.5 ವಿಡ್ತ್ ಇದೆ, 5.5 ಲೆಂತ್ ಇದೆ. ಸ್ವಲ್ಪ ಮಾರ್ಬಲ್ ಫಿನಿಶಿಂಗ್ ಬರುತ್ತೆ ಇದು. ಒಂದು ಬೀಜ್ ಮತ್ತೆ ಗ್ರೇ ಮಿಕ್ಸ್ ಫಿನಿಶಿಂಗ್ ಇದೆ. ಸರ್ ಈಗ ಓನರ್ ರೂಮ್ ಇದಾ? ಹೌದು ಸರ್, ಓನರ್ ಮಾಸ್ಟರ್ ಬೆಡ್ರೂಮ್ ಇದೆ. ಇದೇನಾ? ಹೌದು ಸರ್, ನೋಡೋಣ. ಹೌದು ಸರ್, ನೋಡೋಣ ಬನ್ನಿ. ನೋಡಿ, ಆಮೇಲೆ ಡೋರ್ಸ್ ಅಷ್ಟೇ ನೋಡ್ಬೋದು ಸರ್. ಈ ನಿಮ್ಗೆ ವುಡ್ ಕಲರ್ ಮ್ಯಾಚ್ ಆಗ್ಲಿ ಅಂತ ಸೇಮ್ ಡೋರ್, ಸೇಮ್ ಕಲರ್ ವಾಲ್ನಟ್ ಕಲರ್ ಯೂಸ್ ಮಾಡಿ, ಇದಕ್ಕೂ ಅಷ್ಟೇ ಮತ್ತೆ ಗೋಲ್ಡನ್ ಟೀ ಪಟ್ಟಿ ಕೊಟ್ಟಿದ್ದೀವಿ. ಎಸ್ ಸರ್, ಇದು ಸಖತ್ತಾಗಿದೆ ಸರ್ ವಾಲ್ಪೇಪರು. ಸೊ ಇಲ್ಲೊಂದು ಬೆಡ್ ಬಂದ್ಬಿಟ್ರೆ ಇದು ಅದೇ ತರ ಇದೆ ಸರ್. ಆಕ್ಚುಲಿ ರೂಮ್ ಸೈಜ್ ಬಂದ್ಬಿಟ್ಟು ನಿಮಗೆ 12/15.5 ಇದೆ. ಇದು ಕಿಂಗ್ ಸೈಜ್ ಬೆಡ್ ಮಾಡಿದೀವಿ, ಸೇಮ್ ಅದೇ ತರ ಕೆಳಗಡೆ ಓಪನ್ ಆಗುತ್ತೆ. ಇದು ಹೌದು ಸರ್, ಆಗುತ್ತೆ. ಕಿಂಗ್ ಸೈಜ್ ಬೆಡ್. ನೀವೇನಾದ್ರು ಬೆಡ್ ಸ್ಪ್ರೆಡ್, ಬೆಡ್ ಶೀಟ್ಸ್ ಆ ತರ ಏನಾದ್ರು ಇಟ್ಕೊಬಹುದು. ಇದು ನೋಡಿ, ಮತ್ತೆ ಇದಕ್ಕೆ ಹೆಡ್ ಬೋರ್ಡ್ ಮಾಡಿದ್ವಿ, ಹಿಂದೆ ಹೆಡ್ ಬೋರ್ಡ್ ಮಾಡಿ ಕುಶನ್ ಮಾಡಿದೀವಿ. ಕುಶನ್ ಮಾಡಿ ಇದಕ್ಕೆ ಮತ್ತೆ ಸ್ಟ್ರಿಪ್ ಲೈಟ್ ಥ್ರೂ ಔಟ್ ರನ್ ಆಗಿದೆ. ಮತ್ತೆ ಇದಕ್ಕೆ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ವಾಲ್ ಪೇಪರ್ ಹೈಲೈಟ್ ಮಾಡಿದೀವಿ, ಸೇಮ್ ಕಲರ್ ಥೀಮ್. ಆಕ್ಚುಲಿ ರೂಮ್ ನೋಡ್ಬೋದು ನೀವು, ಒಂದು ಗ್ರೇ, ಬೀಜು ಮತ್ತೆ ಬ್ರೌನ್ ಕಲರ್, 3 ಕಲರ್ ರನ್ ಆಗಿದೆ. ಸೊ ವಾಲ್ ರೂಫ್ ಕೂಡ ಎಷ್ಟು ನೀಟಾಗಿ ಮಾಡಿದ್ದೀರಾ, ತುಂಬಾ ಬ್ಯೂಟಿಫುಲ್ ಆಗಿದೆ. ಎಲ್ಲ ಕಡೆ ಗೋಲ್ಡ್ ಫಿನಿಶಿಂಗ್. ಹೌದು ಸರ್, ಗೋಲ್ಡ್ ಮತ್ತೆ ಬೀಚ್ ಕಲರ್ ಇದೆ. ಇದು ಅಷ್ಟೇ ಟೀ ಪಟ್ಟಿ ಕೊಟ್ಟು ಹೈಲೈಟ್ ಮಾಡಿದೀವಿ. ಅಷ್ಟು ಇದು ನೋಡ್ಬೋದು. ಡ್ರಾಯರು ಅಷ್ಟೇ ಸರ್. ಕೆಲವೊಬ್ರು 2-3 ಕೊಡ್ತಾರೆ, 3 ಡ್ರಾಯರ್ ಕೊಟ್ಟಿದ್ದೀವಿ. ಮತ್ತೆ ಕೆಳಗಡೆ ಸೀಕ್ರೆಟ್ ಲಾಕರ್ ಕೊಟ್ಟಿದ್ದೀವಿ ಬಾಟಮ್ ಅಲ್ಲಿ. ಹೌದು ಸರ್, ನೋಡಿ ಬಾಟಮ್ ಅಲ್ಲಿ ನೋಡ್ಬೋದು, ಸೀಕ್ರೆಟ್ ಲಾಕರ್ ಇದೆ. ಅದು ನಿಮ್ಗೆ ಯಾರು ಗೊತ್ತಾಗಲ್ಲ, ನೀವು ಬಟ್ಟೆ ಇಟ್ಬಿಟ್ರೆ ಅದು ಗೊತ್ತಾಗೋದೇ ಇಲ್ಲ, ಯಾರಿಗೂ ಗೊತ್ತಾಗಲ್ಲ. ಹೌದು ಸರ್, ಏನಾದ್ರೂ ತುಂಬಾ ಇದು ಇಟ್ಕೊಳ್ಳೋದಾದ್ರೆ, ಐಟಮ್ಗಳನ್ನ ಇಟ್ಕೊಳ್ಳೋದಾದ್ರೆ ತುಂಬಾ ಹೆಲ್ಪ್ಫುಲ್ ಇದೆ. ಸೊ ಇಲ್ಲಿ ಒಂದು ಸ್ಪೇಸ್ ಅನ್ನ ಯುಟಿಲೈಸ್ ಮಾಡಿದ್ರೆ ಸರ್. ಆಕ್ಚುಲಿ ಅದು ಒಂದು ಆಳ ಕಾಣಿಸ್ತಾ ಇತ್ತು, ಏನ್ ಮಾಡೋದು ಅಂತ. ಅವ್ರು ಓನರ್ ನಮ್ಗೆ ಸರ್ ಫುಲ್ ಬೇಡ, ಕಬೋರ್ಡ್ ಆಲ್ರೆಡಿ ಜಾಸ್ತಿ ಇದೆ, ಬೇರೆ ಯಾವ್ದಾದ್ರು ಮಾಡ್ಬೋದಾ ಅಂತ ಕೇಳಿದ್ರು. ಸೊ ಏನಾದ್ರು ಫೋಟೋ ಫ್ರೇಮ್ ಇಟ್ಕೊಳಕ್ಕೆ ಸ್ವಲ್ಪ ಮಾಡಿದೀವಿ, ತುಂಬಾ ಹೆಲ್ಪ್ ಆಗುತ್ತೆ. ಹೌದು ಸರ್, ಹೆಲ್ಪ್ ಆಗುತ್ತೆ. ಇದು ವಾಕಿಂಗ್ ವಾರ್ಡ್ರೋಬ್ ಸರ್. ಇದು ವಾಕಿಂಗ್ ವಾರ್ಡ್ರೋಬ್. ನಿಮ್ಗೆ ಇದು 8/6.5 ಫೀಟ್ ಇದೆ. ನೋಡ್ಬೋದು ಎಷ್ಟು ಸ್ಪೇಸ್, ಸಿಕ್ಕಾಪಟ್ಟೆ ವಾರ್ಡ್ರೋಬ್ಗಳು ಮಾಡಿದ್ದೀವಿ. ಎಷ್ಟು ತುಂಬಿಸಿದ್ರು ಕೂಡ ಖಾಲಿ ಆಗಲ್ಲ. ನೋಡಿ ಇಲ್ಲಿ ಬನ್ನಿ, ಇಲ್ಲಿ ನೋಡಿದ್ರೆ ಮಿರರ್ ಇದೆ. ಅಬ್ಬಾ, ಇಷ್ಟು ಜಾಗ ಇದೆ. ಹೌದು ಸರ್, ಇದು ಅಟ್ಯಾಚೆಡ್ ಟಾಯ್ಲೆಟ್. ಇದು ನೋಡಿ, ಇದು 8.5/8 ಫೀಟ್ ಇದೆ. ಆಕ್ಚುಲಿ ಗ್ಲಾಸ್ ಪಾರ್ಟಿಷನ್ ಬರುತ್ತೆ ನಿಮ್ಗೆ ಇಲ್ಲಿ. ಹೌದು ಸರ್, ಗ್ಲಾಸ್ ಪಾರ್ಟಿಷನ್ ಬರುತ್ತೆ. 8/8 ಫೀಟ್ ಇದೆ. ಇದು ಅಷ್ಟೇ ಫ್ಲೋರ್ ಟು ಸೀಲಿಂಗ್ ವರ್ಗು ಟೈಲ್ಸ್ ಹಾಕಿ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ ಅಲ್ವಾ? ಹೌದು, ಬಾತ್ರೂಮ್ ಅಂದ್ರೆ ಹಿಂಗಿರ್ಬೇಕು, ಅಲ್ಲಿವರೆಗೂ ಟೈಲ್ಸ್ ಅನ್ನ ಇಟ್ಟಿದ್ದಾರೆ ನೋಡಿ. ಪ್ರತಿ ಒಂದು ಈಗ ನೀವು ಈ ಮನೆಯಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದ್ರಲ್ಲಿ ಪ್ರತಿ ಒಂದು ಕೂಡ ಕ್ವಾಲಿಟಿ ವರ್ಕ್ ಇದೆ ಅಂತ ನನಗೆ ಅನ್ನಿಸ್ತಿದೆ. ಯಾಕಂದ್ರೆ ಇಲ್ಲಿ ನೋಡಿ, ಒಂದು ಕರು ಕೂಡ ಕೆಲವೊಂದ್ ಕಡೆ ಏನೋ ಒಂಥರ ಫಿನಿಶಿಂಗ್ ಇರಲ್ಲ, ಒಂಥರ ಅರ್ಧಂಬರ್ಧ ಕೆಲಸಗಳು ನಡೀತಾ ಇರುತ್ತೆ. ಸೊ ಇಲ್ಲಿ ಆತರ ಇಲ್ಲ. ಆಮೇಲೆ
ವುಡ್ ಅನ್ನ ನೀವೇನು ಯೂಸ್ ಮಾಡಿದಿರಲ್ಲ ಮನೆಗೆ ಸರ್ ಬಾತ್ರೂಮ್ಗೆಲ್ಲ ನಾವು WPC ಯೂಸ್ ಮಾಡೋದು, ಯಾಕಂದ್ರೆ ನೀರಿಗೆ ಹೋಗ್ಬಿಡುತ್ತೆ ಬೇಗ ಅಂತ. ಆಮೇಲೆ ಬಾಲ್ಕನಿಗೂ ಅಷ್ಟೇ, ಇದು ಅಷ್ಟೇ WPC ಡೋರೆ. ಓಕೆ, ಇವಾಗ ಆಚೆ ಕಡೆಯಿಂದ ಮಳೆ ಏನಾದ್ರು ಬಂದ್ರೆ ಬಿಸಿಲಿಗೆಲ್ಲ ಮರದ ಹಾಕ್ಬಿಟ್ರೆ 2 ದಿನಕ್ಕೆ ಇದು ಹೊರಟೋಗುತ್ತೆ. ಸೊ ಇದು WPC ಡೋರ್ ಸ್ಪೇಸ್ ಇದೆ. ಹೌದು ಸರ್, ಇಲ್ಲಿಂದ ಆಚೆ ಕಡೆ ಒಂದು ಬಾಲ್ಕನಿ ಕೊಟ್ಟಿದ್ದೀವಿ. ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಇಂದ ಇಲ್ಲಿ ನೋಡಿ ಒಂದು ಬಾಲ್ಕನಿ ಕೊಟ್ಟಿದ್ದೀವಿ. ಇಲ್ಲಿ ಹಿಂದಿನೆಲ್ಲ ರಾಜರೆಲ್ಲ ಪ್ಯಾಲೇಸ್ ಗಳಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರಂತೆ. ಈವ್ನಿಂಗ್ ಟೈಮ್ ಏನಾದ್ರು ಕೂತ್ಕೊಂಡು ನೀವು ಟೀ ಕುಡ್ತಾ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಎಲ್ಲ ನೋಡ್ಬೋದು, ಊರನ್ನೆಲ್ಲ ನೋಡ್ಬೋದು. ಹೌದು ಸರ್, ಎಷ್ಟು ಇದು ಒಂಥರ ಚೆನ್ನಾಗಿದೆ. ಚೆನ್ನಾಗಿದೆ ನೋಡಿ. ಇಲ್ಲೂ ಅಷ್ಟೇ ವಾಲ್ ಟೈಲ್ಸ್ ಅಪ್ ಟು 10 feet ವರ್ಗು ವಾಲ್ ಟೈಲ್ಸ್ ಕೊಟ್ಟಿದ್ದೀವಿ. ಇದೊಂಥರ ಫ್ರಂಟ್ ಎಲಿವೇಶನ್ ಗೆ ಲುಕ್ ಕಾಣಿಸುತ್ತೆ. ಮೇಂಟೆನೆನ್ಸ್ ಫ್ರೀ ಇದೆ ಸರ್. ಮೈನು ನೀವು ಪೇಂಟ್ ಅಂದ್ರೆ ನೀವು 3 years once ಪೇಂಟ್ ಕೊಡ್ಲೇಬೇಕು. ಹೌದು ಸರ್. ಇನ್ನೊಂದು ರೂಮ್ ಇದೆಯಲ್ವಾ? ಹೌದು ಸರ್, ಇನ್ನೊಂದು ಗೆಸ್ಟ್ ಬೆಡ್ರೂಮ್ ಒಂದಿದೆ. ಅದನ್ನೊಂದು ತೋರ್ಸೋಣ. ತೋರ್ಸೋಣ ಸರ್. ಓಕೆ, ಬನ್ನಿ ವೀಕ್ಷಕರೇ. ನೋಡಿ, ಇದು ಗೆಸ್ಟ್ ಬೆಡ್ರೂಮ್. ಇಲ್ಲೂ ಕೂಡ ಒಂದು ಫೋಟೋ ಫ್ರೇಮ್ ಹಾಕೋಬಹುದು ಸರ್. ಒಂದು ಫೋಟೋ ಫ್ರೇಮ್ ಇಲ್ಲಿ ಹಾಕೋಬಹುದು. ಬೀಡಿಂಗ್ WPC ಬೀಡಿಂಗ್ ಅಲ್ಲಿ ಕೊಟ್ಟಿದ್ದೀವಿ. ಒಂದು ಫೋಟೋ ಫ್ರೇಮ್ ನಿಮ್ಮ ಮನೆ ಈ ಬೀಡಿಂಗ್ ತುಂಬಾ ಇಷ್ಟ ಆಯ್ತು ನನಗೆ. ಹೌದು ಸರ್, ಎಷ್ಟು ಚೆನ್ನಾಗಿದೆ ನೋಡಿ. ಈ ಜಸ್ಟ್ ಇದು ಮಾಡಿ ಸರ್, ಪೇಂಟ್ ಏನು ಮಾಡೋಷ್ಟಿಲ್ಲ. ನಿಮ್ಗೆ ಎಷ್ಟೇ ವರ್ಷ ಆದ್ರೂ ಏನೂ ಆಗಲ್ಲ. ಪ್ಲಾಸ್ಟಿಕ್ ಇದು? WPC ಪ್ಲಾಸ್ಟಿಕ್ ಇದು. ಎಷ್ಟೇ ವರ್ಷ ಆದ್ರೂ ಏನೂ ಆಗಲ್ಲ, ನಿಮ್ಗೆ ಹಾಳಾಗಲ್ಲ ಇರುತ್ತೆ. ಇದೊಂದು ಗೆಸ್ಟ್ ಬೆಡ್ರೂಮ್ ಇದೆ ಚಿಕ್ಕದಾಗೆ. ಓಕೆ ಓಕೆ. ಇದೊಂದು 12 feet by 10 feet ಇದೆ. ಕಲರಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು ಸಿಂಪಲ್ ಆಗಿ ಗೆಸ್ಟ್ಗೆ ಬಂದವರಿಗೆ ಉಳ್ಕೊಳ್ಳೋದಕ್ಕೆ ಮಾಡಿದ್ದಾರೆ. ಸಿಂಪಲ್ ಏನಿಲ್ಲ, ಇದು ತುಂಬಾ ಚೆನ್ನಾಗಿದೆ ನೋಡಿ, ನೀಟಾಗಿ. ಸ್ಟೋರೇಜ್ ಏನಾದ್ರು ಇಟ್ಕೊಳ್ಳೋಕೆ ಇಲ್ಲೂ ಕೂಡ ಇದೆ. ಟೋಟಲಿ ಇದೆಲ್ಲ ಸೇರಿ 73 lakh ಆಗಿದೆ ಸರ್. ಟೋಟಲ್ ಎಲ್ಲ ಸೇರಿ. ಓಕೆ. ಈಗ ನಮ್ಮ ಹತ್ರ ಸೈಟ್ ಇಲ್ಲ ಸರ್. ಸೈಟ್ ಇಲ್ಲದೆ ಇದ್ದಾಗ ನೀವೇನಾದ್ರೂ ಅದನ್ನ ಹುಡುಕಿ ಕೊಡೋದು ಆ ತರ ಏನಾದ್ರು? ಹೌದು ಸರ್, ಅದೇ ಆ ತರನೂ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೀವಿ. ಓಕೆ. ಇದು ಅಟ್ಯಾಚ್ ಟಾಯ್ಲೆಟ್ ಇದೆ. ಆಕ್ಚುಲಿ ಮನೇಲಿ ಒಂದು ಇಂಡಿಯನ್ ಬೇಕು ಅಂತ ಅವರು ಒಂದು ಇಂಡಿಯನ್ ಟಾಯ್ಲೆಟ್ ಇಟ್ಕೊಂಡಿದ್ದಾರೆ. ಎಲ್ಲ ವೆಸ್ಟರ್ನ್ ಆಗ್ಬಿಟ್ಟು ಒಂದು ಇಂಡಿಯನ್ ಬೇಕು ಸರ್ ಅಂತ ಹೇಳಿ ಒಂದು ಇಂಡಿಯನ್ ಇರ್ಲಿ ಅಂತ ಒಂದು ಇಂಡಿಯನ್ ಹಾಕೊಂಡಿದ್ದಾರೆ. ಇಲ್ಲಿ ಆಕ್ಚುಲಿ ನೋಡಿ, ಇದು ಹಾಲಿಂದ ನಾವು ಹೊರಗಡೆ ಬಾಲ್ಕನಿಗೆ ಹೋಗಕ್ಕೆ. ಓಕೆ. ಆಕ್ಚುಲಿ ವಾಸ್ತು ಏನಂದ್ರೆ ಕೆಲವೊಬ್ರು ಹೇಳ್ತಾರೆ ಸರ್, ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಫಸ್ಟ್ ಫ್ಲೋರ್ ನಾರ್ತ್ ಈಸ್ಟ್ ಡೋರ್ ಇಟ್ಬಿಟ್ರೆ ಮೈನ್ ಡೋರ್ ಇಟ್ಟರೆ ಸಾಕು, ಮೇಲೇನು ಬೇಕಾಗಿಲ್ಲ. ಆಕ್ಚುಲಿ ವಾಸ್ತು ಅಂದ್ರೆ ಎವ್ರಿ ಫ್ಲೋರ್ ನಾರ್ತ್ ಈಸ್ಟ್ ಕಾರ್ನರ್ ಒಂದು ಡೋರ್ ಇಡಬೇಕು. ಅದು ಮೇನ್ ವಾಸ್ತು. ನೀವು ಎಷ್ಟೇ ಫ್ಲೋರ್ ಕಟ್ಟೋದು ಅಷ್ಟು ಫ್ಲೋರ್ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಒಂದು ಡೋರ್ ಇಡಬೇಕು. ದೇವ ಮೂಲೆಗೆ ಒಂದು ಡೋರ್ ಇಡಲೇಬೇಕು. ಅದು ವಾಸ್ತು, ಮೇನ್ ವಾಸ್ತು. ಅದಕ್ಕೋಸ್ಕರ ಇಲ್ಲಿ ಸ್ಪೇಸ್ ತಗೊಂಡಿದ್ದೀರಾ. ಸ್ಪೇಸ್ ತಗೊಂಡು ಇದು ಒಂದು ಬಾಲ್ಕನಿ ಕೊಟ್ಟಿದ್ದೀವಿ ಆಚೆ ಕಡೆಗೆ. ಸಿಕ್ಕಾಪಟ್ಟೆ ಜಾಗ ಇದೆ ಸರ್. ಇಲ್ಲಿ ಇಷ್ಟೊಂದು ಜಾಗ ಇದೆ ನೋಡಿ. ಇಲ್ಲೂ ಅಷ್ಟೇ ಸರ್, ನೋಡಿ 10 feet ವರ್ಗು ಇಲ್ಲೂ ಅಷ್ಟೇ ಟೈಲ್ಸ್ ಹಾಕಿ ಮತ್ತೆ ವಿಂಡೋನು ಅಷ್ಟೇ ಫುಲ್ ಬೀಡಿಂಗ್ ಕೊಟ್ಟು ಅಟ್ರಾಕ್ಟ್ ಮಾಡಿದ್ದೀವಿ. ಖಂಡಿತ ಸರ್. ವೀಕ್ಷಕರೇ, ನಾನು ಹೇಳದ್ನಲ್ಲ ನಿಮಗೆ, ದೇವಸ್ಥಾನ ಇತ್ತು, ಅಲ್ಲಿ ಒಂದು ಫೋಟೋ ಏನಿಟ್ಟಿದ್ದಾರೆ ಅಂತ ನೋಡಿ. ಈ ದೇವಸ್ಥಾನ ಪಕ್ಕದಲ್ಲೇ ಇರುವಂಥದ್ದು. ಇನ್ಸ್ಪೈರ್ ಆಗಿ ತಗೊಂಡು ಅಲ್ಲಿ ವಾಲ್ಪೇಪರ್ ಮಾಡಿದ್ದಾರೆ ನೋಡಿ. ಅದೊಂದು ಕಾನ್ಸಂಟ್ರೇಷನ್ ಮಾಡಿ ಈ ತರ ಒಂದು ಐಡಿಯಾ ಮಾಡಿದ್ದಕ್ಕೆ ಎಷ್ಟು ಚೆನ್ನಾಗಾಯ್ತು. ಬೇರೆ ಏನಾದ್ರು ಇದೆಯಾ ಸರ್? ಸರ್, ಮೇಲ್ಗಡೆ ಒಂದು ಸ್ಟೇರ್ ಕೇಸ್ ರೂಮ್ ಇದೆ, ಮತ್ತೆ ಟ್ಯಾಂಕ್ ರೂಮ್. ಆಗ್ಲೇ ಹೇಳ್ತಾ ಇದ್ರಿ ನೀವು ಈ ಸೈಟ್ ಗಳನ್ನ ಬೇಕಾದ್ರೂ ನಾವು ಕೊಡಿಸ್ತೀವಿ ಅಂತ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ? ಕೆಲವ್ರ ಹತ್ರ ಸೈಟೇ ಇರಲ್ಲ ಸರ್, ಮನೆ ಕಟ್ಟಬೇಕು ಅನ್ನೋ ಪ್ಲಾನ್ ಇರುತ್ತೆ. ಆತರ ಏನಾದ್ರು ಮನೆ ಕಟ್ಟಬೇಕು ಅನ್ನೋದಿದ್ರೆ ನೀವು ಸೈಟ್ ಹುಡುಕಿ ಮನೆಯನ್ನ ಕಟ್ಕೊಡ್ತೀವಿ. ಸೈಟ್ ಅರೌಂಡ್ ಬ್ಯಾಂಗ್ಳೂರ್ 50 km ಸರೌಂಡಿಂಗ್ ಅಲ್ಲಿ ಎಲ್ಲಿದ್ರು ಮನೆ ಕಟ್ಕೊಡ್ತೀವಿ. ನಿಮ್ಗೆ ಸೈಟ್ ಬೇಕು ಅಂದ್ರೆ ಸೈಟ್ ಕೊಡಿಸ್ತೀವಿ. ಓಕೆ ಓಕೆ. ಸೈಟ್ ಕಟ್ಟಿ ಮನೆ ಮಾಡ್ಕೊಡ್ತೀವಿ. ಇದು ಅಷ್ಟೇ ನೋಡಿ ಸರ್, WPC ಡೋರ್ ಇದು. ಓಕೆ. WPC ಡೋರ್ ಇದು ಅಷ್ಟೇ. ಫಿನಿಶಿಂಗ್ ನೋಡಿ, ಬೇರೆಲ್ಲ ಹಂಗೆ ಮಾಡಿ ಬಿಟ್ಬಿಡ್ತಾವೆ. ಇದಕ್ಕೂ ಅಷ್ಟೇ ಡ್ಯಾಮ್ ಪ್ರೂಫ್ ಹಾಕಿ ಪೇಂಟ್ ಮಾಡಿ ಕೊಟ್ಟಿದ್ದೀವಿ. ಎಸ್, ಇದು ನೋಡಿ ಹೆಂಗ್ ಚೆನ್ನಾಗಿದೆ, ಜಾರೋದಿಲ್ಲ ಇದು. ಹೌದು ಸರ್, ಜಾರೋದಿಲ್ಲ. ಪ್ಲಸ್ ಬೇರೆಯವ್ರು ಏನ್ ಮಾಡ್ತಾರೆ, ಪೇಂಟ್ ಮಾಡಲ್ಲ, ಹಂಗೆ ಬಿಟ್ಬಿಡ್ತಾರೆ ಕೆಲವೊಂದು ಸೈಟ್ ಅಲ್ಲೆಲ್ಲ. ಏನಕ್ಕೆ ಇದು ಪೇಂಟ್ ಮಾಡೋದು ಸರ್? ಇದು ಫ್ಯೂಚರ್ ಲೀಕೇಜ್ ಬರಲ್ಲ. ಓಕೆ ಓಕೆ. ಡ್ಯಾಮ್ ಪ್ರೂಫ್ ಇದು. ಪೇಂಟ್ ಬರೀ ನೋಡಕ್ ಲುಕ್ ಅಷ್ಟೇ ಅಲ್ಲ, ಫ್ಯೂಚರ್ ಲೀಕೇಜ್ ಚಾನ್ಸಸ್ ಕಮ್ಮಿ ಆಗುತ್ತೆ. ಈಗ ಕೆಳಗಡೆ ಲೈಟ್ ಹೋಗ್ತಿರೋದು ಇಲ್ಲಿಂದಾನೆ? ಹೌದು ಸರ್, ಸೇಮ್ ಇಲ್ಲಿಂದಾನೆ. ಇಲ್ಲಿ ನೀರ್ ಲೀಕೇಜ್ ಆಗೋದು ಇಲ್ಲ ಸರ್, ಇದು ಆಕ್ಚುಲಿ ಟಫ್ ಆನ್ ಮಾಡಿ 12 mm ಥಿಕ್ನೆಸ್ ಇದು. ಇದ್ರ ಮೇಲೆ ಹತ್ತಬಹುದು ಸರ್. ಹತ್ತಿ ಕುತ್ಕೊಳ್ಳಿ ಸರ್, ಏನಾಗಲ್ಲ ಸರ್. ಇದ್ ಮಾಡಿ ಏನಾಗಲ್ಲ ಸರ್, ತುಂಡಾಗೋದು ಆತರ ಏನಾಗಲ್ಲ ಸರ್. ಇದು ಸೇಫ್ಟಿ ಗ್ರಿಲ್ ಮಾಡಿ MS ಅಲ್ಲಿ ಗ್ರಿಲ್ ಮಾಡಿ ಮತ್ತೆ ಅದ್ರ ಮೇಲೆ ನಾವು ವಾಸ್ತು ಪ್ರಕಾರವಾಗಿ ಈ ಭಾಗದಲ್ಲೇ ಲೈಟ್ ಹೋಗ್ಬೇಕು ಸರ್. ಅದಕ್ಕೆ ಇದು ಮಾಡಿರೋದು. ಓಕೆ. ನೋಡಿ, ಈ ತರ ಒಂದು ಪ್ರತಿ ಮನೆಗೂ ಮಾಡ್ಕೊಳ್ಳಿ. ನಿಮ್ಗೆ ಲೈಟು ಕರೆಂಟಿನ ಖರ್ಚು ತುಂಬಾ ಕಡಿಮೆ. ಹಗಲಲ್ಲಿ ನಿಮ್ಗೆ ಸನ್ಲೈಟೇ ಸಾಕಾಗುತ್ತೆ ಸರ್. ಇವ್ರಿಗೆ ಬೆಳಗ್ಗೆ ಮಾರ್ನಿಂಗ್ ಒಂದು ಲೈಟ್ ಹಾಕೋಷ್ಟು ಅವಶ್ಯಕತೆ ಇಲ್ಲ ಮನೆಗೆ. ಹೌದು. ಇಲ್ಲಿ ಇದು ಸರ್, ಇದು ವಾಷಿಂಗ್ ಮೆಷಿನ್ ಕೆಳಗಡೆನೂ ಕೊಟ್ಟು ಯುಟಿಲಿಟಿಲಿ ಓನರ್ ಸರ್ ನಮ್ಗೆ ಮೇಲೆ ಏನಾದ್ರು ಬೇಕಾಗುತ್ತೆ ಫ್ಯೂಚರ್ ಅಲ್ಲಿ ಅಂತ ಹೇಳಿದ್ರು. ಸೊ ಹಂಗಾಗಿ ಮೇಲೆ ಒಂದು ವಾಷಿಂಗ್ ಮೆಷಿನ್ ಇಟ್ಕೊಳ್ಳಕ್ಕೆ ಅಲ್ಲೇ ಮಾಡಿ ಪಾಯಿಂಟ್ ಮಾಡಿ ಬಿಟ್ಟಿದ್ದೀವಿ. ಓಕೆ ಓಕೆ. ಸರ್, ಈಗ ನೀವು ಬೆಂಗಳೂರಲ್ಲಿ ಮಾತ್ರ ಮನೆಗಳನ್ನ ಮಾಡೋದಾ ಅಥವಾ ಬೇರೆ ಕಡೆನೂ ಮಾಡ್ತೀರಾ, ಹೇಗೆ? ಸರ್, ಬೆಂಗಳೂರಿಂದ ಅರೌಂಡ್ 50 km ಸರೌಂಡಿಂಗ್ ಅಲ್ಲಿ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ರಾಜನಕುಂಟೆ ಸರೌಂಡಿಂಗ್ 50 km ಸರ್. ಓಕೆ. ಎಲ್ಲಿದ್ರು ಮಾಡ್ಕೊಡ್ತೀವಿ. ನೋಡಿ ವೀಕ್ಷಕರೇ, ಈಗ ಈ ಮನೆಯನ್ನ ನಾವು ಏನ್ ತೋರಿಸಿದ್ವಿ, ನನಗೆ ಈ ಮನೆಯ ಜೊತೆಗೆ
SK ಇಂಟೀರಿಯರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು, ಹಾಗಾಗಿಯೇ ಈ ಮನೆಯ ವಿಡಿಯೋನ ಮಾಡಿದ್ದು. ನಾನು ಇವ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆ ಈಗ ಏನು ನಾವು ಆನ್ ಸ್ಕ್ರೀನ್ ವಿಡಿಯೋದಲ್ಲಿ ತೋರಿಸಿದ್ವಿ ಅದು ನಿಮಗೆ ಅನಿಸಿರ್ಬೋದು ಇದು ಪಕ್ಕಾ ಕ್ವಾಲಿಟಿ ಅಂತ. ನನಗೂ ಕೂಡ ಹಾಗೆ ಅನಿಸಿತ್ತು, ಯಾಕಂದರೆ ನಾನು ಇಲ್ಲಿ ಬಂದು ನೋಡಿದಾಗ ಇಲ್ಲ ಈ ಮನೆಯನ್ನು ತೋರಿಸ್ಬೋದು ಅಂತ ಅನ್ನಿಸ್ತು. ಒಂದೊಳ್ಳೆ ಕ್ವಾಲಿಟಿಲಿ ಒಂದು ಮನೆಯನ್ನು ನಿರ್ಮಿಸ್ಕೊಟ್ಟಿದ್ದೀರಾ ಸರ್, ಅದು 11 ತಿಂಗಳಲ್ಲಿ ನೀವು ಮಾಡಿಕೊಟ್ಟಿದ್ದೀರಾ ಅನ್ನೋದು ಗೊತ್ತಾಯಿತು. ನಿಜವಾಗ್ಲೂ ಖುಷಿ ಆಯಿತು. ಬಹುಶಃ ಓನರ್ ತುಂಬ ಲಕ್ಕಿ ಇರ್ಬೋದು, ಯಾಕಂದರೆ ಕೆಲವೊಂದು ಕಡೆ ನಾವು ಅನ್ಕೊಂಡಂಗೆ ಬರೋದಿಲ್ಲ ಅಥವಾ ಮೆಟೀರಿಯಲ್ಗಳನ್ನು ಹಾಕೋದಿಲ್ಲ. ಮತ್ತೆ ಈ ಗ್ಯಾರಂಟಿ ವಾರಂಟಿ ವಿಚಾರದಲ್ಲಿ ಹೆಂಗಿರುತ್ತೆ ಸರ್? ಸರ್ ವಾರಂಟಿ ನಿಮಗೆ ಸ್ಟ್ರಕ್ಚರ್ ಮೇಲೆ ನಿಮ್ಗೆ 20 years ವಾರಂಟಿ ಇರುತ್ತೆ. 20 years ಇರುತ್ತೆ ಸರ್, ಸ್ಟ್ರಕ್ಚರ್ ಮೇಲೆ 20 years ವಾರಂಟಿ ಇರುತ್ತೆ ನಿಮಗೆ. ಮತ್ತೆ ಬೇರೆ ಮೆಟೀರಿಯಲ್ಸ್ ಮೇಲೆಲ್ಲ ಅರೌಂಡ್ 5 years ವರೆಗೂ ವಾರಂಟಿ ಬರುತ್ತೆ ಸರ್. 5 years ವರೆಗೂ ವಾರಂಟಿ ಇರುತ್ತೆ. ಈಗ ನಮ್ಮ ವೀಕ್ಷಕರು ಯಾರೇ ಬೇಕಾದ್ರೂ ನಿಮಗೆ ಫೋನ್ ಮಾಡಬಹುದಲ್ವಾ? ಖಂಡಿತ. ಮನೆ ಕಟ್ಟೋದಿರ್ಬೋದು, ಇಂಟೀರಿಯರ್ ಮಾಡೋದಿರ್ಬೋದು, ಇಲ್ಲ ಸೈಟ್ ಬೇಕು ನನಗೆ ಸೈಟ್ ತೆಗೆದು ಮನೆ ಕಟ್ಟಬೇಕು ಅನ್ನೋರು ಇದ್ರು ಕೂಡ. ಹೌದು ಸರ್, ಇಲ್ಲ ನಮಗೆ ಡಿಸೈನ್ಸ್ ಮಾತ್ರ ಸಾಕು, ಬರೀ ಪ್ಲಾನ್ ಎಲಿವೇಶನ್ ಸಾಕು ಸರ್, ಇಂಟೀರಿಯರ್ ಸಾಕು ಸರ್, ಡಿಸೈನ್ಸ್ ಕೊಡ್ತೀವಿ. ಬರೀ ಪ್ಲಾನ್ ಮಾತ್ರ ಸಾಕು ಸರ್, ಪ್ಲಾನ್ ಸ್ಟ್ರಕ್ಚರ್ ಡ್ರಾಯಿಂಗ್ ಕೊಡ್ತೀವಿ. ಓಕೆ ಎಲ್ಲ ಕೊಡ್ತೀವಿ ಸರ್. ಎಸ್ ವೀಕ್ಷಕರೇ, ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಇವರ ಕಚೇರಿ ವಿಳಾಸ ಇರುತ್ತೆ, ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಒಂದ್ಸಲ ಇವ್ರ ಹತ್ರ ನೀವು ಇವರನ್ನ ಭೇಟಿಯಾಗಿ ನಿಮ್ಮ ಒಂದು ಕನಸಿನ ಮನೆ ಹೇಗೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಕೊಡಿ. ಅವ್ರು ನಿಮ್ಗೆ ಒಂದು ಡಿಸೈನ್ ಅನ್ನ ಕೊಡ್ತಾರೆ. ಸೊ ಅದ್ರ ಬೇಸಲ್ಲಿ ನೀವು ವರ್ಕ್ ಅನ್ನ ಮಾಡಬಹುದು. ಯಾರೇ ಮನೆ ಕಟ್ಟೋರು ಇದ್ರು ಕೂಡ ಈ ಮನೆಯನ್ನು ಏನ್ ನೋಡಿದ್ರಲ್ಲ ನಿಮ್ಗೊಂದು ಐಡಿಯಾ ಬರುತ್ತೆ ಅನ್ನುವ ಪ್ರಕಾರಕ್ಕೆ ನಾವು ಈ ತರ ವಿಡಿಯೋಸ್ಗಳನ್ನ ಕೊಡೋದು. ಸರ್ ನಿಮ್ಮ ಎಲ್ಲಾ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಜೊತೆಗೆ ಈ ಮನೆಯನ್ನ ತೋರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋ ನಿಮ್ಗೆ, ನಿಮ್ಮ ಸಂಸ್ಥೆಯವರಿಗೆ, ಮತ್ತೆ ಈ ಮನೆಯ ಓನರ್ಗೂ ಕೂಡ ನಾನು ಒಂದು ಕೃತಜ್ಞತೆಯನ್ನು ಅರ್ಪಿಸೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ನನಗಂತೂ ಈ ಮನೆ ಪರ್ಸನಲಿ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಕ್ವಾಲಿಟಿ ಆಗಿದೆ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಪ್ರೀಮಿಯಂ ಕ್ವಾಲಿಟಿಲಿ ಕಟ್ಟಿರುವಂತಹ ಮನೆ ಇದು. ಇಲ್ಲಿ ಬಳಕೆ ಮಾಡಿರುವಂತಹ ಪ್ರತಿ ವಸ್ತುಗಳು ಕೂಡ ಕ್ವಾಲಿಟಿ ಆಗಿದೆ. ಸೊ ಹಾಗಾಗಿ ನಿಮ್ಮ ಕನಸಿನ ಮನೆಯು ಇಂತಹ ಕನ್ಸ್ಟ್ರಕ್ಷನ್ಸ್ ಅವರಿಗೆ ಕೊಟ್ರೆ ಬಹುಶಃ ಕ್ವಾಲಿಟಿಯಾಗಿಯೇ ಬರುತ್ತೆ ಅಂತ ನಾನು ಅನ್ಕೊಂತ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.